that we are the future. We are the future. We are the future. We are the future. ನಾಳೆಯೂ ನನ್ನದೇ ಅಂದ್ರೆ ನಾಳೆ ನಂದೇ ಅನ್ನೋ ಅಹಂಕಾರ ಅಲ್ವಾ ಅಂತ, ಅಥವಾ ಇದೊಂದು ದಿಮಾಕ, ಅಥವಾ ನೀವೇ ಕಿಂಗ ನಾಳೆಗೆ, ಏನಿದ್ರ ಅರ್ಥ ಅಂತ. ತುಂಬಾ ಸಿಂಪಲ್ ಇದು. ಇವತ್ತು ನಂದಾದ್ರೆ ನಾಳೆನೂ ನಂದೇ ಅಂತ. ಇವತ್ತು ಖಂಡಿತ ನಂದೇ, ಯಾಕೆಂದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಏನ್ ತಿನ್ಬೇಕು, ಏನ್ ಮಾಡಬೇಕು, ಏನ್ ಬರಿಬೇಕು, ಏನ್ ಓದ್ಬೇಕು, ಹೆಂಗಿರ್ಬೇಕು, ಇದನ್ನೆಲ್ಲ ತೀರ್ಮಾನ ಮಾಡೋನು ನಾನು. ಸೊ ಇದೆಲ್ಲ ನಾನು ತೀರ್ಮಾನ ಮಾಡ್ದಂಗೆ ನಡೀತಿದೆ ಅಂತಂದ್ರೆ ಇವತ್ತು ನಂದು. ಸೊ ನಾನು ಮಲಗ್ದಾಗ ಅನ್ಕೊಂತೀನಿ ನಾಳೆ ಬೆಳಿಗ್ಗೆ ಎದ್ದಾಗ ಮತ್ತೆ ನಂದೇ ಆಗ್ಲಿ ಅಂತ. ಸ್ನೇಹಿತರೆ, ಈ ಸಬ್ಜೆಕ್ಟೇ ಹಂಗಿದೆ. ಏನಂದ್ರೆ ನಾಳೆನೂ ನಂದೇ ಅಂತಂದ್ರೆ ಇದೊಂದು ದೊಡ್ಡ ಆಸೆ, ಇದೊಂದು ದೊಡ್ಡ ನಂಬಿಕೆ. ಇವತ್ತು ನಾವು ಮಲ್ಕೊಂಡ್ಬೇಕಾರೆ ನಾಳೆ ಬೆಳಿಗ್ಗೆ ಹೇಳ್ತೀವಿ, ಎದ್ದು ಮತ್ತೆ ಜಗತ್ತನ್ನು ನೋಡ್ತೀವಿ ಅನ್ನೋ ಭರವಸೆ, ನಂಬಿಕೆ ಇದ್ರೆ ಮಾತ್ರನೇ ಇವತ್ತು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನನಗೆ ತುಂಬಾ ಕ್ಯೂರಿಯಸ್ ಇದ್ದಿದ್ದು ಈ ಡೆಲ್ಲಿ ರೇಪ್ ಪ್ರಕರಣ, ನಿರ್ಭಯಾ ಕೇಸ್ನಲ್ಲಿ ಕಳೆದ ತಿಂಗಳು 20ನೇ ತಾರೀಕು ಅವ್ರಿಗೆ ಗಲ್ಲು ಶಿಕ್ಷೆ ಆಯಿತು. ಇವರು 19ನೇ ತಾರೀಕು ರಾತ್ರಿ ನಾಳೆ ಬೆಳಿಗ್ಗೆ ನಾವಿರಲ್ಲ ಅಂತ ಹೇಳಿ ಮಲಗಿದ್ರ, ಅಥವಾ 19ನೇ ತಾರೀಕು ಮಧ್ಯರಾತ್ರಿ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಏನೋ ಒಂದು ಡಿಸಿಷನ್ ಕೊಟ್ಟು ನಮ್ ಜೀವ ಇರುತ್ತ ನಾಳೆ ಅನ್ನೋದನ್ನ ಯಾವಾಗ್ಲೂ ನಾನು ಕೇಳ್ಕೊಂತ ಇರ್ತೀನಿ. ಇದು ಹೆಂಗ್ ಮಲಗಿರ್ಬೋದು ಅವರು ಅಂತೇಳಿ. ಬಟ್ ಜೈಲ್ ಸೂಪರ್ಡೆಂಟು ಅವರೆಲ್ಲ ಹೇಳಿದ್ದನ್ನು ಕೇಳ್ತಾ ಇದ್ದೆ, ಅವರು ತುಂಬಾ ಭರವಸೆಯಿಂದಾನೇ ಮಲಗಿದ್ರು ಅಂತೇಳಿ. ನಾಳೆ ನಮಗೆ ಮತ್ತೆ ಹೊಸ ಬೆಳಕು ಕಾಣ್ತೀವಿ, ಹೊಸ ದಿನ ಕಾಣ್ತೀವಿ ಅಂತೇಳಿ. ನಾನು ಅವ್ರ ಪ್ರಕರಣ, ಅವ್ರು ಮಾಡಿದ್ದು, ಅದ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಪ್ರತಿ ದಿನ ಮಲಗಬೇಕಾದ್ರೆ ನಾಳೆ ಬೆಳಿಗ್ಗೆ ಎದ್ದಾಗ ಅವನು ಮತ್ತೆ ನಾನು ಹೊಸ ಬೆಳಕು ನೋಡ್ತೀನಿ, ಹೊಸ ಜೀವನ ಶುರು ಮಾಡ್ತೀನಿ, ನೆನ್ನೆಗಿಂತ ಇವತ್ತು ಉತ್ತಮವಾಗಿರುತ್ತೆ ಅಂತೇಳಿ. ಅದಕ್ಕೋಸ್ಕರನೇ ನಾಳೆನೂ ನಂದೇ ಅಂತೇಳಿ ಅನ್ಕೊಂಡೆ ಅಷ್ಟೇ. ಇದ್ರೊಳಗೆ ಯಾವ ಅಹಂಗಮಾಗ್ಲಿ ಅಥವಾ ಇನ್ನೇನೂ ಇಲ್ಲ. ಇನ್ನೊಂದು ಕಾರಣ ಇದೆ ಇದಕ್ಕೆ. ನಾನು ಬೇಸಿಕಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ. ನಿಮಗೆ ಗೊತ್ತಿರ್ಬೋದು, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದ್ರೆ ಕಿರಿಕ್ ಪಾರ್ಟಿ ಫಿಲ್ಮ್ ತೆಗೆದಂತ ಕಾಲೇಜ್ ಅದು. ನಂದು ಆಟೋಮೊಬೈಲ್ ಬ್ರಾಂಚು. ಜೊತೆಗೆ ಏನೇನೋ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಅದ್ರಲ್ಲಿ ಒಂದು ಆಕ್ಟಿವಿಟಿ ಏನಂದ್ರೆ ನಾವು ಮೋಟೋಕ್ರಾಸ್ ಅಂತ ಮಾಡ್ತಾ ಇದ್ವಿ. ಮೋಟೋಕ್ರಾಸ್ ಅಂತಂದ್ರೆ ವೆಹಿಕಲ್ಗಳ ರೇಸು. ಅದು ಯಾವುದೋ ಒಂದು ಕೆರೆನಲ್ಲಿ, ನೀರಿಲ್ಲದ ಕೆರೆನಲ್ಲಿ ಅಪ್ಪು ದಿಣ್ಣೆ ಎಲ್ಲ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗಿ ಒಂದು ರೌಂಡ್ ಓಡಿಸ್ಬೇಕು, ಫಾಸ್ಟ್ ಆಗಿ ಯಾರೋ ಬರ್ತಾರೆ ಅವ್ರಿಗೆ ಪ್ರೈಸ್. ಇದು ಮೋಟೋಕ್ರಾಸ್ ಅಂತ ಕರಿತಿದ್ವಿ ನಾವು ಅವಾಗ. ಆ ಹುಚ್ಚಿದ್ದಿದ್ರಿಂದ ನನಗೆ ಒಂದ್ ನಿಮಿಷ ನಾನೊಂದು ಸ್ಕ್ರೀನ್ ಶೇರ್ ಮಾಡ್ಕೊಂತೀನಿ. ಓಕೆ, ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಅಲ್ಲಿ ಒಬ್ಬ ಕಾಣಿಸ್ತಿದೆ ಅಲ್ವಾ? ಇದಾಗಿದ್ದು 2009ರಲ್ಲಿ. ನಾನು ಶ್ರೀಲಂಕಾದ ಕೊಲಂಬೋಗೆ ಹೋಗಿದ್ದೆ. ಕೊಲಂಬೋದಲ್ಲಿ ಒಂದು ಮಹಾರಗಮ ಮೋಟೋಕ್ರಾಸ್ ಅಂತೇಳಿ ಒಂದು ಮೋಟೋಕ್ರಾಸ್ ನಡೀತಾ ಇತ್ತು, ಮಹಾರಗಮ ಅಂತೇಳಿ. ಅದರಲ್ಲಿ ಈ ವ್ಯಕ್ತಿ, ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತ CS ಸಂತೋಷ್ ಅಂತೇಳಿ, ಇವನು ಕೇವಲ ಅವಾಗ 32 ವರ್ಷದ ವ್ಯಕ್ತಿ ಭಾಗವಹಿಸ್ತಿದ್ದ. ಆಮೇಲೆ ಅವನು ಚಾಂಪಿಯನ್ ಆದಾಗ ನನ್ನ ಕ್ಯೂರಿಯಾಸಿಟಿಗೆ, ನನಗೆ ಈ ಮೋಟೋಕ್ರಾಸ್, ನಾನು ಯಾವತ್ತೂ ಮೋಟೋಕ್ರಾಸ್ ನಲ್ಲಿ ಭಾಗವಹಿಸಿಲ್ಲ, ಆದ್ರೆ ಮೋಟೋಕ್ರಾಸ್ ಬಗ್ಗೆ ಆರ್ಗನೈಸ್ ಮಾಡಿದ್ದೆ, ಆಸಕ್ತಿ ಇತ್ತು, ಅದರಿಂದ ನೋಡೋದಕ್ಕೆ ಹೋಗಿದ್ದೆ. ಸಂತೋಷ್ ಬಂದು ಬೆಂಗಳೂರಿನವ್ರು, ಕನ್ನಡ ಬರುತ್ತೆ ಅವ್ರಿಗೆ. ಆಮೇಲೆ ಚಿಕ್ಕ ಹುಡುಗ, ತುಂಬಾ ಲವಲವಿಕೆಯಿಂದ ಇರುವಂತವನು. ಆಮೇಲೆ ಜೊತೆಗೆ ಇವತ್ತು ಪ್ರಪಂಚದಲ್ಲಿ ಒನ್ ಆಫ್ ದ ಲೀಡಿಂಗ್ ಮೋಟೋಕ್ರಾಸ್ ಚಾಂಪಿಯನ್. ಸೊ ನಾನು ಆ ಮೋಟೋಕ್ರಾಸ್ ನೋಡಿದ್ಮೇಲೆ ಮಾತಾಡ್ಬೇಕು ಅನ್ನೋ ಆಸೆ ಇತ್ತು, ಬಟ್ ಸೆಕ್ಯೂರಿಟಿ ಬಿಡ್ತಾ ಇರಲಿಲ್ಲ ಹತ್ರಕ್ಕೆ. ಏನೋ ನನ್ನ ಅದೃಷ್ಟನ ಅವತ್ತು ರಾತ್ರಿ ನಾವು ಕೊಲಂಬೋ ಏರ್ಪೋರ್ಟ್ ನಲ್ಲಿ ನಾನು ಮತ್ತೆ ಸಂತೋಷ್ ಸಿಕ್ಕಿದ್ವಿ. ಸಂತೋಷ್ ಏನೋ ಗಡಿಬಿಡಿಲಿ ಇದ್ದಂಗೆ ಕಾಣಿಸ್ತಿತ್ತು, ಯಾರ್ಯಾರಿಗೋ ಫೋನ್ ಮಾಡ್ತಾ ಇದ್ರು ಕಂಟಿನ್ಯೂಸ್ ಆಗಿ. ನಾನು ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಸಂತೋಷ್ಗೆ. ಸಂತೋಷ್, ನನ್ನ ಹೆಸರು ಮೂರ್ತಿ ಅಂತೇಳಿ ಪರಿಚಯ ಮಾಡ್ಕೊಂಡೆ. ಕಂಗ್ರ್ಯಾಚುಲೇಷನ್ಸ್ ಅಂದೆ. ಅಂದಾದ್ಮೇಲೆ ಏನ್ ಇಷ್ಟು ಗಡಿಬಿಡಿನಿದ್ದೀರಾ? ಸಂತೋಷ್, ಇಲ್ಲ ನಾಳೆ ನಮ್ದೊಂದು ಜೈಸಲ್ಮೇರಲ್ಲಿ ಒಂದು ರೇಸ್ ಇದೆ, ಆ ರೇಸ್ಗೆ ಹೋಗ್ಬೇಕಾಗಿದೆ ನಾನು. ಸೊ ನಾಳೆ ನಾನು 3 ಗಂಟೆ ಒಳಗಡೆ ಜೈಸಲ್ಮೇರಲ್ಲಿ ಇರಬೇಕು, ಅದಕ್ಕೆ ವೆಹಿಕಲ್ ಎಲ್ಲ ಕಳಿಸ್ಬಿಟ್ಟೆ ಆಗ್ಲೇ ಕಾರ್ಗೋದಲ್ಲಿ ಹಾಕಿ, ಈಗ ನಾನು ಹೋಗ್ತಿದ್ದೀನಿ ಅಂತ.
ನಾನು ಅವರೇ ಇವತ್ತಿನ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಈಗ ರಾತ್ರಿ ಟ್ರಾವೆಲ್ ಮಾಡ್ತೀರಾ, ಮತ್ತೆ ಬೆಳಿಗ್ಗೆ ಹೋಗಿ ಅಲ್ಲಿ ನಿಮ್ಗೆ ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತಾ ಅಂದಾಗ ಅವ್ರು ನಂಗೆ ಹೇಳಿದ್ರು, ನನಗೆ ವಿಶ್ವಾಸ ಇದೆ, ಕಾನ್ಫಿಡೆನ್ಸ್ ಇದೆ, ನಾಳೆ ನಾನು ಗೆಲ್ತೀನಿ ಅಂತೇಳಿ. ಆವಾಗ ನಿಮ್ಗೆ ಹೌದಾ, ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿರ್ತೀರಾ, ಮತ್ತೆ ವೆಹಿಕಲ್ ಅಪ್ಡೇಟ್ ಆಗಿದೆಯಾ, ಅಲ್ಲಿ ನೋಡಿದ್ರೆ ಮರಳು, ಇಲ್ಲಿ ನೋಡಿದ್ರೆ ರೋಡು, ಹೆಂಗೆ ನೀವು ಗೆಲ್ಲಕ್ಕೆ ಸಾಧ್ಯ ಅಂದಾಗ ಅವನೊಂದು ಮಾತು ಹೇಳ್ದ, ಏನಂದ್ರೆ ವಿಶ್ವಾಸದ ಜೊತೆ ನನ್ನ ನಂಬಿಕೆ ಇದೆ, ನಾಳೆನೂ ನಂದೆ ಅಂತೇಳಿ. ಸ್ನೇಹಿತರೆ, ನಾಳೆನೂ ನಂದೆ ಅನ್ನೋದು ಒಂದು ಅಹಂಕಾರ ಅಲ್ಲ. ನಾಳೆನೂ ನಂದೆ ಅನ್ನೋದು ಒಂದು ಭರವಸೆ, ಒಂದು ನಂಬಿಕೆ, ಒಂದು ವಿಶ್ವಾಸ. ನಾಳೆ ನಂದಾಗುತ್ತೆ ಅಂತೇಳಿ. ನಂದು ಜೀವನದಲ್ಲಿ ನಡೆದಂತ ಒಂದು ತುಂಬಾ ವಿಚಿತ್ರವಾದಂತ ಘಟನೆ ನಿಮಗೆ ಶೇರ್ ಮಾಡ್ಕೋಬೇಕಾಗಿದೆ. ಇದು ನಡೆದಿದ್ದು ತುಂಬಾ ಹಿಂದೆ ಏನಲ್ಲ, ಇದು ಬಹುಶಃ 92ರಲ್ಲಿ ಕಾಣ್ತದೆ, 92 ಅಕ್ಟೋಬರ್ನಲ್ಲಿ ಒಂದು ಘಟನೆ ನಡೀತು. ಏನಂದ್ರೆ, ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ ಅಕ್ಟೋಬರ್ ತಿಂಗಳಲ್ಲಿ. ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾ ಇರ್ಬೇಕಾದ್ರೆ ನಾವಿದ್ದಂತ ಏರೋಪ್ಲೈನ್ ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಗೆನೆ ಏನೋ ಹುಷಾರಿಲ್ದೇನೋ, ಏನ್ ಗೊತ್ತಿಲ್ಲ ಅವ್ನಿಗೆ ಏನಾಯ್ತು ಅಂತೇಳಿ. ಬಟ್ ಏರ್ ಹೋಸ್ಟೆಸ್ ಎಲ್ಲ ಓಡಾಡ್ತಾ ಇದ್ರು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಲ್ಲ ಓಡಾಡ್ತಾ ಇದ್ರು. ಏನೋ ಗಾಬರಿ ಆದಂಗೆ ಕಾಣಿಸ್ತಾ ಇತ್ತು. ಕೆಲವೊಬ್ರು ಅವ್ರನ್ನ ಕೇಳ್ತಿದ್ರು, ಅವ್ರು ನಿಧಾನಕ್ಕೆ ಮಾತಾಡ್ತಿದ್ರು, ಆದ್ರಿಂದ ನನಗೆ ಗೊತ್ತಾಗ್ಲಿಲ್ಲ ಏನಾಗಿದೆ ಏನಾಗ್ತಿದೆ, ಒಟ್ನಲ್ಲಿ ಏನೋ ಗಾಬರಿ ಆಗಿದ್ದಾರೆ ಅಂತೇಳಿ. ನಂತರ ನಾನು ಕ್ಯೂರಿಯಾಸಿಟಿಗೆ ನನ್ನ ಪಕ್ಕದಲ್ಲಿ ಯಾರೋ ಕೇಳಿದ್ರು, ಅವ್ರು ಕೇಳಿದೆ ಏನಕ್ಕೆ ಹಿಂಗ್ ಗಾಬರಿ ಆಗ್ತಿದ್ದಾರೆ ಅಂತ. ಇಲ್ಲ, ಯಾರೋ ಒಬ್ಬ ಪ್ಯಾಸೆಂಜರ್ಗೆ ಹೆಲ್ತ್ ಅಪ್ಸೆಟ್ ಆಗಿದೆಯಂತೆ, ಅದಕ್ಕೆ ಅದನ್ನ ರಿಕವರ್ ಮಾಡ್ಕೊಳ್ಳೋಕೆ ಏನಾದ್ರು ರಿಪೇರಿ ಮಾಡ್ಲಿಕ್ಕೆ ಸಾಧ್ಯನಾ, ಅಂದ್ರೆ ಏನಾದ್ರು ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಓಡಾಡ್ತಿದ್ದಾರೆ. ಸ್ವಲ್ಪ ಹೊತ್ತಾಯ್ತು, ಆದ್ಮೇಲೆ ಇನ್ನ ಗಾಬರಿ ಆಗೋಕೆ ಶುರು ಮಾಡಿದ್ರು. ಅವ್ರ ಓಡಾಟ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು. ಅನೌನ್ಸು ಮಾಡೋರು ಏರ್ ಹೋಸ್ಟೆಸ್, ದಯವಿಟ್ಟು ಯಾರಾದ್ರೂ ಡಾಕ್ಟರ್ಸ್ ಇದ್ರೆ ಈ ಏರ್ಕ್ರಾಫ್ಟ್ ಅಲ್ಲಿ ಎಮರ್ಜೆನ್ಸಿ ಇದೆ, ಒಂದು ಸಹಾಯ ಮಾಡೋದಕ್ಕೆ ಮುಂದೆ ಬನ್ನಿ ಅಂತ. ಸೊ ಯಾರು ಬರ್ಲಿಲ್ಲ. ಬಹುಶಃ ಯಾರು ಏರೋಪ್ಲೇನ್ ಡಾಕ್ಟರ್ಸ್ ಇರ್ಲಿಲ್ಲ ಅಂತ ಕಾಣುತ್ತೆ. ಮತ್ತೆ ಇವ್ರ ತವಕ ಜಾಸ್ತಿ ಆದಂಗೆ ಕಾಣಿಸ್ತಿತ್ತು. ಏರ್ ಹೋಸ್ಟೆಸ್ಗಳ ಮುಖ ನೋಡಿದ್ರು ಗೊತ್ತಾಗ್ತಿತ್ತು ಇವ್ರೇನೋ ಟೆನ್ಷನ್ ಇದ್ದಾರೆ ಅಂತೇಳಿ. ಹಿಂದಕ್ಕೆ ಹೋಗ್ತಿದ್ರು, ಮುಂದಕ್ಕೆ ಬರ್ತಿದ್ರು, ಮತ್ತೆ ಹಿಂದ್ಗಡೆ ಇದ್ದವ್ರು 4 ಚೇರ್ ಖಾಲಿ ಮಾಡಿಸಿದ್ರು. ಅದ್ರಲ್ಲಿ ಮಲ್ಗಕ್ಕಾಗಲ್ಲ ಅಂತೇಳಿ 2 ಚೇರ್ಗಳ ಮಧ್ಯ ಇದ್ದಂತ ಪ್ಯಾಸೆಂಜರ್ ಪಾತ್ವೇನಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಬೆಡ್ ಸ್ಪ್ರೆಡ್ ಇಂಥವನ್ನೆಲ್ಲ ಹಾಕಿದ್ರ ಮೇಲೆ ಮಲಗಿಸಿದ್ರು. ಅವ್ರನ್ನ ಪರದಾಡ್ತಿದ್ರು ಅವರು. ಮತ್ತೆ ಅನೌನ್ಸ್ ಮಾಡಿದ್ರು, ಯಾರಾದ್ರೂ ದಯವಿಟ್ಟು ಡಾಕ್ಟರ್ಸ್ ಇದ್ರೆ ಹೇಳಿ, ಇವ್ರಿಗೆ ಹೆಲ್ತ್ ತುಂಬಾ ಬಿಗಡಾಯಿಸ್ತಿದೆ ಅಂತ. ನನ್ನ ಪಕ್ಕದ ಸೀಟ್ ನಲ್ಲಿ ಒಬ್ರು ದಪ್ಪಗಿರೋ ಒಬ್ಬ ದಡುತಿ ಆಸಾಮಿ ಕೂತಿದ್ರು. ಅವರು ಎದ್ದಿದ ತಕ್ಷಣ ಇಡೀ ಏರೋಪ್ಲೇನ್ ಅಲ್ಲಿ ಇದ್ದವ್ರ ಅಟೆನ್ಷನ್ ಅವ್ರ ಕಡೆ ಹೋಯ್ತು. ಎದ್ದು ಮೇಲ್ಗಡೆ ಇದ್ದಂತ ಬಾಕ್ಸ್ ತೆಗೆದು, ಲಗೇಜ್ ಬಾಕ್ಸ್ ತೆಗೆದು, ಅದರಿಂದ ಒಂದು ಬ್ಯಾಗ್ ತಕೊಂಡು, ಆ ಬ್ಯಾಗಿಂದ ಒಂದು ಜಿಪ್ ತೆಗೆದು ಅದ್ರೊಳಗಡೆ ಏನೋ ಇತ್ತು ತಗೊಂಡು ಸೀದಾ ಆ ಪೇಷಂಟ್ ಹತ್ರ ಹೋದ್ರು. ಪೇಷಂಟ್ ಹತ್ರ ಓದಿ ಅವನಿಗೆ ಏನೋ ಹೇಳಿದ್ರು ಅವರು, ಯಾಕೆಂದ್ರೆ ನಮ್ಗೇನು ಕೇಳಿಸ್ತಿರ್ಲಿಲ್ಲ. ಏನೋ ಹತ್ರಕ್ಕೆ ಹೋಗಿ ಕಿವಿನಲ್ಲಿ ಏನೇನೋ ಸ್ವಲ್ಪ ಹೇಳಿದ್ರು. ಹೇಳಾದ್ಮೇಲೆ ಆ ಟ್ಯಾಬ್ಲೆಟ್ ಕೊಟ್ಟರು. ಟ್ಯಾಬ್ಲೆಟ್ ಕೊಟ್ಟು ನೀರು ಕುಡಿಸಿ 1-2 ನಿಮಿಷಕ್ಕೆ ಆ ವ್ಯಕ್ತಿ ಎದ್ದು ಕೂತ್ಕೊಂಡು ಮತ್ತೆ ಅವನ ಸ್ಥಳಕ್ಕೆ ಹೋಗಿ ಕೂತ್ಕೊಂಡ. ಎಲ್ಲ ನಿರರ್ಗಳವಾಯ್ತು, ಎಲ್ಲರಿಗೂ ಖುಷಿ ಆಯ್ತು. ಏರ್ ಹೋಸ್ಟೆಸ್ ಎಲ್ಲ ಬಂದು ಥ್ಯಾಂಕ್ ಯು ಹೇಳಿದ್ರು, ಎಲ್ಲ ಆಯ್ತು. ನಾವು ಬೆಂಗಳೂರಲ್ಲಿ ಲ್ಯಾಂಡ್ ಆದ್ಮೇಲೆ ಲಗೇಜ್ಗಳನ್ನ ತಗೊಳ್ಳೋದಕ್ಕೆ ಎಲ್ಲರೂ ಹೋಗ್ತಾ ಇದ್ವು. ನಾನು ಅವಾಗಿನ JC ಯಾವ ಆರ್ಗನೈಸೇಷನ್ಲೂ ಇರಲಿಲ್ಲ. ನಾನು ಲಗೇಜ್ ಬೆಲ್ಟ್ ಹತ್ರ ನಿಂತಿದ್ದೆ. ಅವಾಗ ಈ ದಡುತಿ ವಾಸಮಿ ಅಲ್ಲಿಗೆ ಬಂದ್ರು ಆ ಲಗೇಜ್ ತಗೊಳ್ಳೋದಕ್ಕೆ. ನನಗೆ ಒಂದು ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಇವರು ಡಾಕ್ಟರ್ ಆದವರು 3 ಸಲ ಅನೌನ್ಸ್ ಮಾಡಿದ್ರು. ಫಸ್ಟ್ನೇ ಸಲಿನೇ ಎದ್ದ ಮಾತ್ರೆ ಕೊಟ್ಟಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡೋದು. 3 ಸಲ ಅನೌನ್ಸ್ ಮಾಡೋ ತನಕ ಇವ್ರು ಯಾಕೆ ಸುಮ್ಮನಿದ್ರು? 3 ಸಲ ಆದ್ಮೇಲೆ ಯಾಕೆ ಹೋಗಿ ಮಾತ್ರೆ ಕೊಟ್ರು? ಕೊಟ್ಮೇಲೆ ಅವ್ನು ಏನಾದ, ಅವ್ನಿಗೆ ಏನ್ ರೋಗ ಇತ್ತು, ಇವ್ರು ಏನ್ ಮಾತ್ರೆ ಕೊಟ್ರು ಅನ್ನೋದು ಏನೋ ತವಕ. ಈ ತಿಳ್ಕೊಬೇಕು ಅನ್ನೋ ಹುಚ್ಚಿದ್ರೆ ಇದು ನೆಮ್ಮದಿ ಹಾಳಾಗೋಗ್ಬಿಡುತ್ತೆ ಅಂತಾರಲ್ಲ ಹಂಗೆ. ನಾನು ಅವರ ಹತ್ರಕ್ಕೆ ಹೋಗಿ ಕೇಳಿದೆ, ಸರ್ ನಮಸ್ಕಾರ, ನನ್ನ ಹೆಸರು ಮೂರ್ತಿ ಅಂತ ಹೇಳಿ ಅಂತ ಪರಿಚಯ ಮಾಡ್ಕೊಂಡೆ. ಮಾಡಿ, ಸರ್ ನೀವು ಡಾಕ್ಟ್ರಾ? ನಕ್ಕಿದ್ರು ಅವರು. ಆಮೇಲೆ ಸರ್ ಅವ್ನಿಗೆ ಏನಾಗಿತ್ತು ಸರ್? ನಾನು ಬಹುಶಃ ಹೌದೇನೋ ಅನ್ಕೊಂಡೆ. ನಾನು ಆ ವ್ಯಕ್ತಿಗೆ ಏನಾಗಿತ್ತು ಸರ್, ಏನಾಗಿತ್ತು, ನೀವೇನು ಟ್ಯಾಬ್ಲೆಟ್ ಕೊಟ್ರಿ? ಆಮೇಲೆ 3 ಸಲ ಅನೌನ್ಸ್ ಮಾಡಿದ್ರು ಪಾಪ ಏರ್ ಹೋಸ್ಟೆಸ್. ನೀವು 1 ಸಲಿನೂ ಎದ್ದು ನಿಂತ್ಕೊಳ್ಳೇ ಇಲ್ಲ, 3ನೇ ಸಲ ಆದ್ಮೇಲೆ ಎದ್ದು ನಿಂತ್ಕೊಳ್ರಿ. ಏನ್ ಇದರಿಂದ ಅರ್ಥ ಆಗ್ಲಿಲ್ಲ ನನಗೆ. ಯಾಕೆ ಎದ್ರಕಂತಿದ್ರ ನೀವು ಡಾಕ್ಟರ್ ಆಗಿ, ಏನು ಅಂತ ಕೇಳಿದ್ರು. ಅವರು ನಗ್ತಾ ನನ್ನ ಭುಜ ತಟ್ಟು ನನ್ನ ಹೆಸರು ರವಿ ರೋಡೇಕರ್ ಅಂತೇಳಿ, ಬೆಂಗಳೂರಿನವನು. ನಾನು ಡಾಕ್ಟರ್ ಅಲ್ಲ, ನಾನು ಡಾಕ್ಟರ್ಗೆ ಏನೂ ಗೊತ್ತಿಲ್ಲ ನನಗೆ. ಪಾಪ ನನ್ಗೆ ಆ ಸಮಸ್ಯೆ ಅರ್ಥ ಆಯ್ತು. 3-4 ಸಲ ಅನೌನ್ಸ್ ಮಾಡಿದ್ರು, ಯಾರು ಎದ್ದಳ್ಳಿಲ್ಲ. ನಾನು ಎದ್ದು ನನ್ನ ಬ್ಯಾಗ್ನಲ್ಲಿ ಒಂದು ಟ್ಯಾಬ್ಲೆಟ್ ಇತ್ತು, ಆ ಟ್ಯಾಬ್ಲೆಟ್ ತಗೊಂಡೋಗಿ ಕೊಟ್ಟೆ.
ಆ ಟ್ಯಾಬ್ಲೆಟ್ ಕೊಡೋದಕ್ಕಿಂತ ಮೊದಲು ಒಂದು ಮಾತು ಹೇಳಿದೆ ಅಷ್ಟೇ, ನೋಡು ನಮ್ಮ ತಂದೆಗೂ ಇದೇ ಥರದ್ದೊಂದು ರೋಗ ಇದೆ, ಈ ರೋಗದಿಂದ ಅವರು ಗುಣಮುಖರಾಗೋದಕ್ಕೆ ತುಂಬಾ ಟೈಮ್ ತಗೊಂಡಿತ್ತು. ಬಟ್ ಈ ಟ್ಯಾಬ್ಲೆಟ್ ಇದೆಯಲ್ಲ, ಇದು ತುಂಬಾ ಪವರ್ಫುಲ್ ಟ್ಯಾಬ್ಲೆಟ್. ಇದು ಜರ್ಮನಿಯಿಂದ ಬರುತ್ತೆ, ಡೆಲ್ಲಿಗೆ ಬರುತ್ತೆ. ಡೆಲ್ಲಿಗೆ ನಾನೇ ಸ್ವಂತ ಹೋಗಿ ಡೆಲ್ಲಿಯಿಂದ ತಗೊಂಡು ಬರ್ತಾ ಇದ್ದೀನಿ ಮಾತ್ರೆನ. ನನ್ನ ಹತ್ರ ಇನ್ನ ಒಂದು 4-5 ಇದಾವೆ, ನಮ್ಮ ತಂದೆಗೆ ತಗೊಂಡೋಗಿ ಕೊಡ್ತೀನಿ, ಏನು ಪರವಾಗಿಲ್ಲ. 1-2 ಎಕ್ಸ್ಟ್ರಾ ಇದೆ ನನ್ನ ಹತ್ರ, ಅದ್ರಲ್ಲಿ ಒಂದು ಮಾತ್ರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಕೊಟ್ಟೆ. ನಾನು ಆ ತಕ್ಷಣ ಕೇಳಿದೆ, ಸರ್ ನಿಮ್ಮ ತಂದೆಗೆ ಸಫಿಷಿಯೆಂಟ್ ಮಾತ್ರೆ ಇದೆಯಾ, ಅಕಸ್ಮಾತ್ ಎಕ್ಸ್ಟ್ರಾ ಇದ್ರೆ ಒಳ್ಳೇದಾಗ್ತಿತ್ತಲ್ಲ ಅಂತೇಳಿ. ಆ ಮಾತ್ರೆ ಪ್ಯಾರಾಸಿಟಮಾಲ್ ಅಂದ್ರು, ಅಂದ್ರೆ ಜ್ವರಕ್ಕೆ ಕೊಡುವಂತ ಮಾಮೂಲಿ ಮಾತ್ರೆ ಅಂತ. ಅರೆ ಸರ್, ಆ ಮಾತ್ರೆ ಕೊಟ್ರೆ ಅವ್ರು ಸರಿ ಆದ್ರೆ ಅಂತಂದ್ರೆ ಅವಾಗ ಒಂದೇ ಹೇಳಿದ್ರು ಅವರು, ನೋಡು ಮೂರ್ತಿ, ನಂಬಿಕೆ ಅನ್ನೋದು ಒಬ್ಬ ವ್ಯಕ್ತಿಗೆ ತುಂಬಾ ದೊಡ್ಡದದು. ಅವನಿಗೆ ಏನು ರೋಗ ಇತ್ತು ಏನು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ಅವನಿಗೆ ತಕ್ಷಣ ಗುಣ ಆಗಿದ್ದು ನಾನು ಹೇಳಿದಂತ ಮಾತುಗಳು, ನಾನು ಕೊಟ್ಟಂತ ಭರವಸೆ, ಇದರಿಂದ ಅವನಿಗೆ ನಂಬಿಕೆ ಬಂತು, ಈ ಮಾತ್ರೆ ಖಂಡಿತ ನನಗೆ ಗುಣಕಾರಿ ಮಾಡುತ್ತೆ ಅಂತೇಳಿ. ಹಿಂಗಾಗಿ ಆ ನಂಬಿಕೆಯಲ್ಲೇ ಎದ್ದು ಕೂತ್ಕೊಂಡ. ನಾನು ಅಮೇಝಿಂಗ್ ಸರ್, ಎಲ್ಲಿ ಕಲ್ತ್ಕೊಂಡ್ರಿ ಸರ್ ಇವೆಲ್ಲ ಐಡಿಯಾ ಅಂದೆ. ಭುಜ ತಟ್ಟು ಅವ್ರು ಹೇಳಿದ್ರು, JC ಅಂತ ಒಂದು ಆರ್ಗನೈಸೇಷನ್ ಇದೆ, ಸೇರು ಅಂತೇಳಿ. ಅವತ್ತಿಂದ ಪ್ರಾರಂಭ ಆಗಿದ್ದ ಪಯಣ ನನಗೆ ನ್ಯಾಷನಲ್ ಪ್ರೆಸಿಡೆಂಟ್ ತನಕ ತಗೊಂಡೋಯ್ತು. ಈ ನಂಬಿಕೆ ಅನ್ನೋದೇ ಹೀಗೆ. ನಂಬಿಕೆ ಅನ್ನೋದು ಮನಸ್ಸಿನ ಅಂತರಾಳಕ್ಕೆ ಹೋಗಿ ಸಿಗಾಕೊಳ್ಳುತ್ತೆ. ನಾನು ತುಂಬಾ ಹುಡುಕ್ತಾ ಇದ್ದೆ, ಏನಂದ್ರೆ ನಂಬಿಕೆ ಏನು, ಹೇಗೆ ಅಂತೇಳಿ, ಯಾವ್ಯಾವ ಅಂಶಗಳನ್ನ ಒಳಗೊಳ್ಳುತ್ತೆ ಅಂತೇಳಿ. ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕು ಅಂದ್ರು, ಇದು ಹಲವಾರು ರಿಸರ್ಚ್ಗಳು ಮತ್ತೆ ತುಂಬಾ ವಿಜ್ಞಾನಿಗಳು ಇವರೆಲ್ಲ ಪರೀಕ್ಷೆಗಳನ್ನ ಮಾಡಿ ಕಂಡುಹಿಡಿದಿರುವಂತ ಉತ್ತರಗಳಿವೇನಂದ್ರೆ, ಯಾವುದೇ ಸಾಧನೆ ಅಥವಾ ಒಂದು ಅಚೀವ್ಮೆಂಟ್ ಅಥವಾ ಸಕ್ಸಸ್ ಮಾಡಬೇಕು ಅಂತಂದ್ರೆ ಪರಿಶ್ರಮ, ಛಲ, ಹಣ, ಆಮೇಲೆ ಶಕ್ತಿ, ಬುದ್ಧಿ, ಆಮೇಲೆ ನಿರ್ಧಾರ ಮಾಡುವಂತ ಸಾಮರ್ಥ್ಯ, ಕೌಶಲ್ಯ, ಆಮೇಲೆ ಒಳ್ಳೆ ಮನೋಭಾವ ಮಾಡ್ಬೇಕು, ಇವೆಲ್ಲ ಇರಬೇಕು. ಆದ್ರೆ ಇವೆಲ್ಲ ಗೊತ್ತಿರ್ಲಿ, ಇವೆಲ್ಲ ಉಪ ಉತ್ಪನ್ನಗಳು ಅಥವಾ ಇವೆಲ್ಲ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಇದೆ ಮೇನ್ ಪ್ರಾಡಕ್ಟ್ ಏನಿದಕ್ಕೆಲ್ಲ ಅಂತಂದ್ರೆ ನಂಬಿಕೆ. ಯಾವ ವ್ಯಕ್ತಿಗೆ ನಂಬಿಕೆ ಇರುತ್ತೆ ಆ ವ್ಯಕ್ತಿಗೆ ಇದ್ರೊಳಗೆ ಯಾವ್ದಿಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಪರಿಶ್ರಮ ಆಗಿರ್ಬೋದು, ಛಲ ಆಗಿರ್ಬೋದು, ಹಣ, ಇದ್ಯಾವುದು ಇರ್ಲಿಲ್ಲ ಅಂದ್ರೂ ನಡೆಯುತ್ತೆ. ಅವನು ನಂಬಿಕೆಯಿಂದ ತನ್ನ ಯಶಸ್ಸನ್ನ ಕಡೆ ಹೋಗ್ಬಹುದು. ಸೊ ನಂಬಿಕೆ ಅಂದ್ರೆ ಏನು ಹಂಗಿದ್ರೆ, ಇದೊಂದು ತುಂಬಾ ವಿಚಿತ್ರವಾಗಿರೋ ಪದ, ದಿನ ಉಪಯೋಗಿಸ್ತೀವಿ ಅಥವಾ ನಮ್ಗೆ ಗೊತ್ತಿದೆ ನಂಬಿಕೆ ಅಂತೇಳಿ. ಆದ್ರೆ ಇದು ಹಂಗಂದ್ರೆ ಏನು ಅಂತಂದ್ರೆ, ಇದಕ್ಕೇನು ಪುರಾವೆ ಬೇಕಾ, ಯಾವುದೇ ಸಾಕ್ಷಿ ಬೇಕಾಗಿಲ್ಲ, ಪ್ರೂಫ್ ಬೇಕಾಗಿಲ್ಲ. ಇದು ನಮ್ಮಲ್ಲಿ ಉಂಟಾಗುವಂತ ಒಂದು ಭರವಸೆ, ಒಂದು ಪ್ರತೀಕ್ಷೆ, ಆಶಾಕಿರಣ, ಇದೊಂದು ಭಾವನೆ. ಇದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ಶಾಂತಿ ಕೊಡ್ತಾ ಇರುತ್ತೆ, ಆ ಒಂದು ಅರ್ಜ್ ಕೊಡ್ತಾ ಇರುತ್ತೆ, ಆ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಾ ಇರುತ್ತೆ, ಹೇಳಿ ನಿನ್ ಕೈಲಿ ಸಾಧ್ಯ ಇದೆ, ನೀನ್ ಮಾಡ್ಬೋದು ಅಂತೇಳಿ. ಸೊ ಹೀಗಾಗಿ ನಂಬಿಕೆ ಇದ್ದಂತ ವ್ಯಕ್ತಿ ಯಾವುದನ್ನ ಬೇಕಾದ್ರೂ ಖಂಡಿತವಾಗ್ಲೂ ಸಾಧಿಸಬಲ್ಲ. ಸೊ ಈ ನಂಬಿಕೆಗೆ ನಾನು ಹಂಗೆ ನೋಡ್ಕೊಂಡು ಇದ್ರದ್ದು ಹೇಗ್ ಬರುತ್ತೆ, ಇದು ಅದನ್ನ ತೀಕ್ಷ್ಣತೆ ಅಂತ ಕರಿತಿದ್ದೀನಿ. ಇದು ಹೇಗ್ ಬರುತ್ತೆ ನಂಬಿಕೆ ಒಬ್ಬ ವ್ಯಕ್ತಿಗೆ? ಒಂದು ಅನುಭವ ಇರ್ಬೋದು. ಅನುಭವ ಅಂತಂದ್ರೆ ಏಟುಗಳು ಬಿದ್ದು, ಜಯ, ಸೋಲು, ಇವುಗಳನ್ನೆಲ್ಲ ತಿಂದು ಇವುಗಳನ್ನ ನೋಡಿ ಅನುಭವದ ಮೇಲಾದ್ರೂ ಆಗಿರ್ಬೋದು. ಎರಡನೇದು ಅವನು ತಿಳಿದುಕೊಂಡಿರುವಂತ ಮಟ್ಟ, ಅಂದ್ರೆ ಅವನಿಗೆ ಜ್ಞಾನ ಎಷ್ಟಿದೆ, ಜಗತ್ತಲ್ಲಿ ಏನೇನು ತಿಳ್ಕೊಂಡಿದ್ದಾನೆ, ವಿದ್ಯೆ ಆಗಿರ್ಬೋದು, ಅಥವಾ ಬೇರೆಯವರಿಂದ ತಿಳಿದುಕೊಂಡಿರ್ಬೋದು, ಅಥವಾ ಬೇರೆಯವರ ಸ್ನೇಹಿತನದಿಂದ ತಿಳ್ಕೊಂಡಿರ್ಬೋದು. ಮೂರನೇದು ಪರಿಸ್ಥಿತಿ, ಪರಿಣಾಮ ಗೊತ್ತಿದ್ದೋ ಅಥವಾ ಮನಸ್ಸಿನಲ್ಲಿರುವಂತಹ ದ್ವಂದ್ವಗಳ ಅರ್ಥ ಆಗ್ದಲೇನೋ ಅಥವಾ ಅಸಹಾಯಕತೆಯಿಂದನೋ ನಂಬಿಕೆ ಬರ್ಬೋದು. ಇನ್ನು ಮನಸ್ಸು, ನಾವು ನಂಬುವಂತ ಸಮಯದಲ್ಲಿ ನಮ್ಮ ಮನಸ್ಸು ಹೆಂಗಿದೆ ಅಂತೇಳಿ, ಚಂಚಲವಾಗಿರ್ಬೋದು, ಅದನ್ನು ಅನ್ಡಿಸೈಡೆಡ್ ಆಗಿರ್ಬೋದು, ಅಥವಾ ಸೇಡು ಪ್ರತಿಕಾರದ ಕಿಚ್ಚಿರ್ಬೋದು, ಅಥವಾ ಪ್ರಶಾಂತವಾಗಿ ಯೋಚಿಸ್ತಿರ್ಬೋದು. ಸೊ ನಂಬಿಕೆ ಅಂತಂದ್ರೆ ಇದು ಕ್ಷಣಕಾಲ ಬಂದು ಹೋಗ್ಬಿಡೋದಲ್ಲ. ಅಂದ್ರೆ ಉದಾಹರಣೆಗೆ, ನಾನು ಈಗ ಒಂದು ಪೆನ್ ಇದೆ, ಆ ಪೆನ್ ತಗೊಳ್ತೀನಿ ಅನ್ನೋ ನಂಬಿಕೆ, ಕೈ ಹಾಕಿದೆ, ಸಿಕ್ತು, ಅದು ಆಕ್ಚುಲಿ ನಂಬಿಕೆ ಅಲ್ಲ. ಏನಂದ್ರೆ ಆ ಕ್ಷಣಕ್ಕೆ ನಾವು ಮಾಡುವಂತ ತೀರ್ಮಾನ ಅಷ್ಟೇ, ಸಿಗುತ್ತೆ ಅನ್ನೋ ಮನೋಭಾವ ಅಷ್ಟೇ. ಅಂದ್ರೆ ಅದನ್ನ ಪಾಸಿಟಿವ್ ನೋಟಿಂದ ನಾವು ಸಿಗುತ್ತೆ ಅಂತ ಹೇಳಿ ತಗೊಂಡು ಸಿಕ್ತು. ಆದ್ರೆ ನಂಬಿಕೆ ಅನ್ನೋದಿದೆಯಲ್ಲ, ಶಾರ್ಟ್ ಟೈಮ್ ಅಲ್ಲ, ಇದು ತುಂಬಾ ದಿನಗಳ ತನಕ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥದ್ದು, ತುಂಬಾ ದಿನಗಳ ತನಕ ನಮ್ಮ ಮನಸ್ಸಿನಲ್ಲಿ ಅಗಾಧವಾಗಿ ಹೋಗಿ ಉಳಿಯುವಂಥದ್ದು. ನನಗೆ ಈ ಕತೆ ತುಂಬಾ ಇಷ್ಟವಾದಂತ ಕತೆ ಇದು. ಏನಂದ್ರೆ ಉತ್ತರ ಪ್ರದೇಶದ ಒಂದು ಮೂಲೆಯಲ್ಲಿ ಒಂದು ಗ್ರಾಮ, ಚಿಕ್ಕ ಗ್ರಾಮ ಅದು. ಆ ಚಿಕ್ಕ ಗ್ರಾಮದಲ್ಲಿ ಜನಗಳಿದ್ರು. ಅದರಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಒಬ್ಬ ಪುರೋಹಿತ, ಭಕ್ತ ಅವನು.
ದಿನ ಹೋಗಿ ಆ ದೇವಸ್ಥಾನನ ತೊಳೆದು ಕ್ಲೀನ್ ಮಾಡಿ ಬರ್ತಾ ಇದ್ದ. ಒಂದ್ಸಲಿ ಏನಾಯ್ತು, ಆ ಊರಿನಲ್ಲಿ ಮಳೆ ಶುರುವಾಯ್ತು. ಇದು ಮಳೆ ಶುರುವಾದಾಗ ಹವಾಮಾನ ಮುನ್ಸೂಚನೆ ಇಲಾಖೆಗೆ ಗೊತ್ತಾಯ್ತು ಮಳೆ ಜಾಸ್ತಿ ಆಗುತ್ತೆ, ಫ್ಲಡ್ ಬರುತ್ತೆ ಅಂತೇಳಿ. ತಕ್ಷಣ ಅವರು ಊರಿಗೆ ಬಂದು ಡಂಗೂರ ಹೊಡ್ಸಿದ್ರು, ನೋಡಿ ಊರಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ, ಫ್ಲಡ್ ಬರುತ್ತೆ, ಮನೆಗಳಿಗೆ ನುಗ್ಗುತ್ತೆ, ನಿಮ್ ಬೆಲೆ ಬಾಳುವಂತ ವಸ್ತುಗಳು ಅವನ್ನೆಲ್ಲ ತಗೊಂಡು ಊರಿಂದ ಆಚೆ ಕಡೆ ಹೋಗ್ಬಿಡಿ ಅಂತ. ಈ ಪುರೋಹಿತ ಎಲ್ಲರನ್ನೂ ತಗೊಂಡೋದ್ರು. ಆದ್ರೆ ಈ ಪುರೋಹಿತನಿಗೆ ಏನೋ ಒಂದು ನಂಬಿಕೆ, ನಾನು ಇಷ್ಟು ದಿವಸ ದೇವ್ರನ್ನ ಪೂಜೆ ಮಾಡಿದ್ದೀನಿ, ದೃಢವಾದ ನಂಬಿಕೆ ಅವನಿಗೆ, ದೇವ್ರು ನನ್ಗೆ ಯಾವತ್ತೂ ಕೈ ಬಿಡಲ್ಲ. ಯಾಕೆಂದ್ರೆ ನಾನೇ ಅಷ್ಟತ್ರಕ್ಕೆ ಹೋಗಿ ಮಾಡ್ದವನು, ದೇವ್ರಿಗೆ ಅಷ್ಟತ್ರದಿಂದ ಪೂಜೆ ಮಾಡ್ತಿರೋನು, ಶ್ರದ್ಧೆಯಿಂದ ಮಾಡ್ತಿರೋನು, ದೇವ್ರು ನನಗೆ ಕೈ ಬಿಡಲ್ಲ. ಸೊ ಹಿಂಗಾಗಿ ಈ ಫ್ಲಡ್, ಈ ಪ್ರವಾಹ ನನಗೇನು ಮಾಡಲ್ಲ ಅನ್ಕೊಂಡಿದ್ದ. ಸರಿ, ಮಳೆ ಶುರುವಾಯ್ತು, ಮಳೆ ಮೊಣಕಾಲ್ ತನಕ ಬಂತು. ಅವಾಗ ಜನಗಳೆಲ್ಲ ನಿಧಾನಕ್ಕೆ ಊರ್ ಖಾಲಿ ಮಾಡಕ್ ಶುರು ಮಾಡಿದ್ರು. ಟ್ರ್ಯಾಕ್ಟರ್ಗಳಲ್ಲಿ ಸಾಮಾನು ಗೀಮಾನು ಎಲ್ಲ ತಗೊಂಡು ಎಲ್ಲ ಹೊರಟ್ರು. ಆದ್ರೆ ಈ ವ್ಯಕ್ತಿ ಮಾತ್ರ ಯಾವುದೇ ಕಾರಣಕ್ಕೆ ಹೋಗಕ್ ಸಿದ್ಧ ಇರಲಿಲ್ಲ. ಇವನು ಪದೇ ಪದೇ ಹೇಳ್ತಿದ್ದ, ಅಯ್ಯೋ ನನಗೆ ನಂಬಿಕೆ ಇದೆ, ದೇವ್ರು ಕಾಪಾಡ್ತಾನೆ, ನೀವೆಲ್ಲ ಮೂರ್ಖರು, ನೀವು ಸುಮ್ಮನೆ ಡಂಬಾಚಾರಕ್ಕೆ ದೇವ್ರಿದ್ದಾನೆ ಹಂಗೆ ಹಿಂಗೆ ಅಂತ ಇದ್ರಿ. ನಾನ್ ನೋಡಿ ನಿಜವಾದ ದೇವ್ರ ಭಕ್ತ ನಾನು, ನನಗೆ ನಂಬಿಕೆ ಇದೆ, ನನಗೆ ಖಂಡಿತ ಕಾಪಾಡ್ತಾನೆ. ಸರಿ, ಕೊನೆಗೆ ಇವರು ಟ್ರ್ಯಾಕ್ಟರ್ ತಗೊಂಡ್ಬಂದು ಎಲ್ಲ ಊರಿನ ಹಿರಿಯರೆಲ್ಲ ಕರೆದ್ರು, ಬಾಪ ಹೋಗೋಣ ಬಾಪ ಹೋಗೋಣ ಅಂತ. ಬರಲಿಲ್ಲ ಅವನು ಅಲ್ಲೇ ಉಳ್ಕೊಂಡ. ಸರಿ, ಟ್ರ್ಯಾಕ್ಟರ್ ಹೊರಟೋಯ್ತು. ನೀರಿನ ಮಟ್ಟ ಜಾಸ್ತಿ ಆಗಿ 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 ಎದೆ ತನಕ ಬಂತು. ಅವಾಗ ಆರ್ಮಿ ಅವ್ರು ಬಂದು ಬೋಟ್ಗಳನ್ನ ತಗೊಂಡ್ಬಂದ್ರು. ಬಂದು, ಬಾಪ ಬೋಟಲ್ಲಿ ಹೋಗೋಣ, ಎಲ್ಲರೂ ಹೋಗಿದ್ದಾರೆ, ನೀನ್ ಒಬ್ನೇ ಉಳ್ಕೊಂಡಿದ್ಯಾ, ಯಾರೋ ಅಲ್ಲಿ ಇಲ್ಲಿ ಮಕ್ಳುಗಳು ಸಿಗಾಕೊಂಡಿದ್ದಾರೆ, ಹಸು ಕರುಗಳನ್ನ ತಗೊಂಡು ಹೋಗ್ತೀವಿ, ಇನ್ನೂ ಕರ್ಕೊಂಡು ಹೋಗ್ತೀವಿ ಅಂತ. ಈ ವ್ಯಕ್ತಿ, ಇಲ್ಲ ಇಲ್ಲ, ನನಗೆ ದೇವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ, ನಾನು ಬರಕ್ ತಯಾರೇ ಇಲ್ಲ, ನೀವೇನ್ ಹೇಳಿದ್ರು ಬರಲ್ಲ ಅಂತ ಆಟ ಆಡ್ಕೊತಾನೆ. ಸರಿ, ನೀನ್ ನಡೆ ಬರ ಅಂದ್ರು, ಬೋಟು ಹೊರಟೋಯ್ತು. ಅದಾದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಜಾಸ್ತಿ ಆಗ್ತಾ 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 ನೀರಿನ ಮಟ್ಟ ಇನ್ನ ಎತ್ಕೊಂಡು ಮೇಲಕ್ಕೆ ಹೋಯ್ತು. ದೇವಸ್ಥಾನ ತುಂಬೋಯ್ತು. ಇವನು ದೇವಸ್ಥಾನದ ಮೇಲ್ಗಡೆ ಹೋಗಿ ಕೂತ್ಕೊಂಡ. ಹಂಗಾದ್ರೂ ಅನ್ಕೊಂತಿದ್ದ, ಓ ನನಗೆ ಗ್ಯಾರಂಟಿ ಇದೆ, ಕಾಪಾಡ್ತಾನೆ ದೇವ್ರು. ಎಲ್ಲ ಮೂರ್ಖರು ಊರಿನ ಜನಗಳೆಲ್ಲ, ಇವ್ರು ಯಾರು ನಂಬ್ಲಿಲ್ಲ, ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ನೋಡಿ, ಹಂಗಾರು ನಂಬ್ಲಿಲ್ಲ, ಅದಕ್ಕೋಸ್ಕರ ಇವ್ರಿಗೇನೂ ಆಗ್ಲಿಲ್ಲ ಅಂತೇಳಿ ಮೇಲೋಗಿ ಕೂತ್ಕೊಂಡ. ಸೈನ್ಯ ಬಂತು, ಆರ್ಮಿ ಬೋಟ್ಗಳು ಅವೆಲ್ಲ ತಗೊಂಬಂದ್ವು. ಬಂದು ಕೂಗಿದ್ರು, ಏ ಬಾರೋ ದಡ್ಡ, ಎಲ್ಲರೂ ಹೊರಟೋಗಿದ್ದಾರೆ, ಇದೊಂದೇ ಉಳಿದಿರೋದು, ನೀನೊಬ್ನೇ ಉಳಿದಿರೋನು, ಬಾ, ಬರ್ಲಿಲ್ಲ ಅಂದ್ರೆ ಮುಳುಗೋಗ್ತೀಯ ಅಷ್ಟೇ ಅಂತೇಳಿ ಕೊನೆಗೆ ಬಂದೂಕ ತೋರಿಸಿದ್ರು, ಬರ್ತೀಯೋ ಇಲ್ವೋ ಅಂತೇಳಿ. ಏನ್ ಮಾಡಿದ್ರು ಬರ್ಲಿಲ್ಲ. ನನಗೆ ನಂಬಿಕೆ ಇದೆ, ನಾನು ಇಷ್ಟು ದಿವಸ ಪೂಜೆ ಮಾಡಿದ್ದೀನಿ, ದೇವ್ರು ಕಾಪಾಡ್ತಾನೆ. ಸರಿ, ಅವರು ಹೊರಟೋದ್ರು. ಹೋದ ನಂತರ ನೀರು ಜಾಸ್ತಿ ಆಗಿ 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 ಅವನು ದೇವಸ್ಥಾನದ ಮೇಲ್ಗಡೆ ನಿಂತ್ಕೊಂಡ್ರೆ ಅವನು ಎದೆ ಮಟ್ಟಕ್ಕೆ ನೀರು ಬಂತು. ಇನ್ನಿಷ್ಟೇ ಉಳಿದಿದೆ ಮೇಲ್ಭಾಗ. ಅವಾಗ ಹೆಲಿಕಾಪ್ಟರ್ ಬಂತು. ಹೆಲಿಕಾಪ್ಟರ್ ಬಂದು ಹಗ್ಗ ಬಿಟ್ರು. ಅಯ್ಯೋ ದಡ್ಡ, ಸುಮ್ಮನೆ ಏನೇನೋ ನಂಬ್ಕೋಬೇಡ, ಈಗಾದ್ರೂ ಹಗ್ಗ ಬಿಡ್ತಿದೀವಿ, ಎಳ್ಕೋ, ಮೇಲ್ಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಕಿರ್ಚಿ ಮೈಕಲ್ಲೆಲ್ಲ ಹೇಳಿದ್ರು. ಅವನ್ ಏನ್ ಮಾಡಿದ್ರು, ಹೆಲಿಕಾಪ್ಟರ್ ಕಡೆ ತಲೆನೂ ಆಗ್ತಿಲ್ಲ, ತಲೆ ಬಗ್ಸ್ಕೊಂಡೇ ಇದ್ದ. ಕೊನೆಗೆ ತೀರ್ಮಾನ ಮಾಡಿದ್ರು, ಇವನನ್ನ ಏನ್ ಮಾಡಿದ್ರು ಇವ್ನು ಬರಲ್ಲ, ಹೋಗ್ಲಿ ಬಿಡು ಅಂತ ಬಿಟ್ಟೊಟ್ರು. ನೀರಿನ ಮಟ್ಟ ಜಾಸ್ತಿ ಆಯ್ತು, ಮುಳುಗಿ ಸತ್ತೋದ. ದೇವ್ರ ಮುಂದೆ ಹೋಗಿ ನಿಲ್ಸಿದ್ರು. ದೇವ್ರಿಗಂದ, ಅಲ್ಲ ಭಗವಂತ, ಪ್ರಪಂಚದಲ್ಲಿ ಯಾರೂ ನಿನ್ನನ್ನು ಪೂಜೆ ಮಾಡಲ್ಲ, ಇನ್ಮೇಲೆ ನಿನ್ನ ಮೇಲೆ ಇದ್ದಂತ ನಂಬಿಕೆನ ಹೆಂಗ್ ಉಳಿಸ್ಕೊಂತಾರೆ ಜನ, ನಂಬಿಕೆ ಹೆಂಗ್ ನಂಬ್ತಾರೆ ನೀನೊಬ್ಬ ದೇವ್ರು ಅಂತೇಳಿ, ಯಾರೂ ನಂಬಕ್ ಸಾಧ್ಯ ಇಲ್ಲ ನಿನ್ನ. ನಾನು ಅಷ್ಟೊಂದು ನಂಬ್ದವನ್ ನಿನ್ನ, ಅಷ್ಟೊಂದು ಭರವಸೆ ಇದ್ದವನ್ ನಿನ್ ಮೇಲೆ, ನನಗೆ ಕೈ ಕೊಟ್ಬಿಟ್ಟಲ್ಲ ನೀನು, ನನ್ನನ್ನೇ ಸಾಯಿಸ್ಬಿಟ್ಟಲ್ಲ, ನೋಡು ಅವರೆಲ್ಲ ಬಚಾವಾದ್ರು, ನಾನ್ ಮಾತ್ರ ಸತ್ತೋದೆ. ಅದಕ್ಕೆ ದೇವ್ರಂದ, ಅಯ್ಯೋ ದಡ್ಡ, ನಂಬಿಕೆ ಒಂದೇ ಅಲ್ಲ, ನಾನು ಮೊದಲು ಕಳ್ಸಿದ್ದು ಗಾಡಿನ ಯಾರು ಕಳ್ಸಿದ್ದು ಅದನ್ನ ನಾನೇ ಕಳ್ಸಿದ್ದು, ಎರಡನೇದು ಟ್ರ್ಯಾಕ್ಟರ್ ಯಾರು ಕಳ್ಸಿದ್ದು ನಾನೇ, ಮೂರನೇದು ಬೋಟ್ನ ಆರ್ಮಿ ಬೋಟ್ ಕಳಿಸಿದವನು ನಾನೇ, ಜೊತೆಗೆ ಸೈನಿಕರು ಕಳಿಸ್ದೆ, ಹೆಂಗಾರ ಕರ್ಕೊಂಬರ್ರಪ್ಪ ಅಂತ, ಅವಾಗ್ಲೂ ಬರ್ಲಿಲ್ಲ ನೀನು. ಕೊನೆ ಚಾಯ್ಸ್ ಅಂತ ಹೆಲಿಕಾಪ್ಟರ್ ಕಳಿಸ್ದೆ, ಅವಾಗ್ಲೂ ಬರ್ಲಿಲ್ಲ. ನಾನೇನು ಮಾಡಕ್ಕಾಗಲ್ಲ, ನಿನ್ನ ಹಣ ಬರನೇ ಇಷ್ಟೇ, ನೀನ್ ಹಿಂಗಾಗಿ ಸಾಯ್ಲೇಬೇಕು, ಬೇರೆ ವಿಧಿ ಇಲ್ಲ. ಸ್ನೇಹಿತರೆ, ಇದ್ರ ಹಿಂದ್ಗಡೆ ಒಂದು ದೊಡ್ಡ ಅರ್ಥ ಇದೆ. ಏನಂದ್ರೆ, ಕೇವಲ ಬರೀ ನಂಬಿಕೆಯಿಂದ ನಮ್ಮ ಜವಾಬ್ದಾರಿಗಳನ್ನ ಮರೆಬಾರದು. ನಂಬಿಕೆಯಿಂದನೇ ಎಲ್ಲ ಆಗುತ್ತೆ, ನನಗೆ ನಂಬಿಕೆ ಹೇಗಿರುತ್ತೆ ಅಂತ ಸುಮ್ಮನಾಗ್ಬಿಟ್ಟಿದ್ರೆ ಬಹುಶಃ ಮಹಾಭಾರತದ ಯುದ್ಧ ನಡೀತಲೇ ಇರಲಿಲ್ಲ. ಯಾಕೆ ಅಂತಂದ್ರೆ, ಅರ್ಜುನ ಪರವಾಗಿ ಕೃಷ್ಣ ಇದ್ದ. ಕೃಷ್ಣನಿಗೆ ಏನಿಲ್ಲ, ಕೃಷ್ಣನಿಗೆ ಒಂದ್ ಬರೀ ಆಲಭಿಷೇಕ, ಒಂದು 3 ಸುತ್ತಿ ಒಂದ್ 4 ತೆಂಗಿನಕಾಯಿ ಹೊಡೆದು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರೆ ತಥಾಸ್ತು ಒಂದು ಗೆದ್ದು ಬಿಡ್ಬೋದಾಗಿತ್ತು. ಆದ್ರೆ ಅವರ ಜವಾಬ್ದಾರಿಗಳ ಅರಿವಾಗ್ಲಿ, ಅವರ ಪ್ರೋಸೆಸ್ ಅರಿವಾಗ್ಲಿ ಅಂತೇಳಿ ಕೃಷ್ಣ ಯುದ್ಧ ಆಗ್ಲಿಕ್ಕೆ ಮಹಾಭಾರತದಲ್ಲಿ ಬಿಟ್ಟ. ಹೀಗಾಗಿ ನಾವು ಈ ನಂಬಿಕೆ ಅನ್ನೋದು ಯಾವ ತರ ಇದೆ, ಹೇಗೆ ನಂಬ್ತೀವಿ ನಾವು ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಮೊದಲನೇದು ಕುರುಡು ನಂಬಿಕೆ ಅಂತಂದ್ರೆ, ಸುಮ್ಮನೆ ಯಾರೋ ಮಾಡ್ತಾರೆ ನಾನು ಮಾಡ್ತೀನಿ ಅನ್ನಂಗೆ. ಹೇಳ್ತೀನಿ ಇದಕ್ಕೇನು ಅಂತೇಳಿ. ದೂರದ ಅಮೆರಿಕಾದಲ್ಲಿ ರೆಡ್ ಇಂಡಿಯನ್ಸ್ ಅಂತ, ಅಂದ್ರೆ ಅವರು ಅಮೆರಿಕದ ನೇಟಿವ್ ಜನಗಳವರು. ರೆಡ್ ಇಂಡಿಯನ್ಸ್ಗೆ ಒಬ್ಬ ಸ್ವಲ್ಪ ಎಜುಕೇಟೆಡ್, ಹೊರಗಡೆ ಓದೋನು, ಅವ್ರ ಜೊತೆ ಇಲ್ದಲೇ ಇದ್ದವನು ಇದಕ್ಕಿದ್ದಂಗೆ ಊರಿಗೆ ಬಂದ.
ಅವನು ಊರ್ನ ಅಂದ್ರೆ ಆ ಟ್ರೈಬ್ ಗ್ರೂಪ್ ಅದು, ಆ ಟ್ರೈಬ್ಸ್ಗೆ ಅವನು ಚೀಫ್ ಮಗ. ಚೀಫ್ ಸತ್ತೋದ. ಸೊ ಇವನ್ ಮಗ ಚೀಫ್ ಆದ. ಚಳಿಗಾಲ ಪ್ರಾರಂಭ ಆಗಿತ್ತು. ಚಳಿಗಾಲ ಪ್ರಾರಂಭ ಆದಾಗ ಊರಿನ ಎಲ್ಲ ರೆಡ್ ಇಂಡಿಯನ್ಸ್ ಎಲ್ಲ ಸೇರ್ಕೊಂಡು ಬಂದು ಇವನನ್ನು ಕೇಳಿದ್ರು, ಚೀಫ್ ನಿಮ್ ತಂದೆ ಪ್ರತಿ ಸಲ ಹೇಳೋರು ನಮ್ಮ ಹೆಂಗೆ ಪ್ರಿಪೇರ್ ಆಗ್ಬೇಕು ನಾವು ಚಳಿಗಾಲಕ್ಕೆ ಅಂತೇಳಿ, ದಯವಿಟ್ಟು ಈ ಸಲ ಚಳಿ ಹೇಗಿರುತ್ತೆ ಅಂತ ನೀವ್ ಹೇಳಿ. ಒಂದು ನಿಮಿಷ ಗಾಬರಿ ಆದ, ಅಯ್ಯೋ ಇದೆಲ್ಲ ಕೆಲಸ ಮಾಡ್ಬೇಕಾ ನಾನು ಅಂತ. ಆಕಾಶ ನೋಡ್ದ, ಮೇಲ್ಗಡೆ ನೋಡ್ದ, ಕೆಳಗಡೆ ನೋಡ್ದ, ಹೇಳ್ದ ಈ ಸಲ ಚಳಿ ಇರುತ್ತೆ ಅಂತೇಳಿ. ಇವರೆಲ್ಲ ಹೋಗಿ ಮರಗಳನ್ನೆಲ್ಲ, ಒಣಗಿದ ಮರಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರಕ್ ಶುರು ಮಾಡಿದ್ರು. ಒಂದು ವಾರ ಬಿಟ್ಟು ಇವನ್ಗೆ ಅನುಮಾನ ಶುರುವಾಯ್ತು. ಅರೆ ನಿಜವಾಗ್ಲೂ ಚಳಿ ಇರುತ್ತಾ ಹೆಂಗೆ ಅಂತೇಳಿ. ಯಾಕೆಂದ್ರೆ ಇವನ್ಗೇನು ಗೊತ್ತಿಲ್ಲ. ಅದು ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಸರ್ ಕೇಳಿಸ್ತಾ ಇದೆ. ಓಕೆ. ಯಾಕೆಂದ್ರೆ ಒಂದೇ ಇದಕ್ಕಿದ್ದಂಗೆ ಏನೋ ಇಂಟರ್ನೆಟ್ ವೆರಿ ವೀಕ್ ಅಂತ ಬಂತು. ಓಕೆ, ಇವನ್ ಅನುಮಾನ ಶುರುವಾಯ್ತು. ನಾನು ನಿಜವಾಗ್ಲೂ ಏನು ಈ ಮಳೆ ಅಥವಾ ಗಾಳಿ ಬೆಳಕು ಇವುಗಳ ಬಗ್ಗೆ ನಂಗೇನು ಗೊತ್ತಿದೆಯಾ, ಯಾಕೆ ಹಿಂಗೆ ಕೇಳ್ಬಿಟ್ರಲ್ಲ ಅಂತೇಳಿ. ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಬ್ಬ ಬಂದ. ಟ್ರೈಬ್ಸ್ ಎಲ್ಲ ಒಂದು ಗುಂಪು ಕಟ್ಕೊಂಡ್ ಬಂದು ಮತ್ತೆ ಕೇಳಿದ್ರು, ಸರ್ ನಿಜನಾ ಈ ಸಲ ಚಳಿ ತುಂಬಾ ಜಾಸ್ತಿ ಇರುತ್ತೆ ಅಂತ. ಇವನು ಸ್ವಲ್ಪ ಒಳಗಡೆ ಹೋಗಿ ಬರ್ತೀನಿ ಅಂತ ಒಳಗಡೆ ಹೋಗಿ ಫೋನ್ ಮಾಡ್ದ ಈ ಹವಾಮಾನ ಇಲಾಖೆಗೆ, ಏನ್ರಪ್ಪ ಚಳಿ ಹೆಂಗಿರುತ್ತೆ ಈ ಸಲ ಅಂತ. ಅವರು ಸರ್ ಚಳಿ ಜಾಸ್ತಿ ಇರುತ್ತೆ ಈ ಸಲ ಅಂದ್ರು. ಓ ಅಂತ ಇವನು ನಂಬಿಕೆ ಬಂದ. ಆಚೆ ಕಡೆ ಬಂದು ಎಲ್ಲರಿಗೂ ಹೇಳ್ದ, ಹೆದರ್ಕೋಬೇಡಿ ಈ ಸಲ ನಿಜ ಚಳಿ ಜಾಸ್ತಿ ಇರುತ್ತೆ, ಹಿಂಗಾಗಿ ಹುಷಾರಾಗಿರಿ ಅಂತ. ಇವರೆಲ್ಲ ಹೋಗಿ ಮತ್ತಷ್ಟು ಮರಗಳನ್ನೆಲ್ಲ ಕಟ್ ಮಾಡಿ ಎಲ್ಲ ತಂದು ಸ್ಟಾಕ್ ಮಾಡಕ್ ಶುರು ಮಾಡಿದ್ರು. ಇನ್ನೊಂದು 15 ದಿವಸ ಆಯ್ತು, ಮತ್ತೆ ಬಂದ್ರು ಇವರೆಲ್ಲ, ಸರ್ ನಿಜಾನ ಈ ಸಲ ತುಂಬಾ ಚಳಿ ಜಾಸ್ತಿ ಇರುತ್ತಾ ಅಂತ. ಅವಾಗ ಮತ್ತೆ ಇವನು ಒಳಗಡೆ ಹೋಗಿ ಕೇಳ್ದ ಆರ್ಕಿಯಾಲಜಿಕಲ್ ಸರ್ವೆಗೆ, ಅಯ್ಯೋ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಈ ಸಲ ಅಂತ ಆರ್ಕಿಯಾಲಜಿಕಲ್ ಸರ್ವೆ ಅಲ್ಲ, ಇದು ಏನು ಹವಾಮಾನ ಇಲಾಖೆಯವರು ಹೇಳಿದ್ರು. ಹವಾಮಾನ ಇಲಾಖೆಯವರು ಹೇಳಿದ ತಕ್ಷಣ ಮೆಟ್ರಾಲಜಿಕಲ್ ಸರ್ವೆ ಅವರು ತುಂಬಾ ಜಾಸ್ತಿ ಇರುತ್ತೆ ಈ ಸಲ ಚಳಿ, ಹಿಂಗಾಗಿ ದಯವಿಟ್ಟು ಪ್ರಿಪೇರ್ ಆಗಕ್ಕೆ ಹೇಳಿ. ಇವನು ಮತ್ತೆ ಹೋಗಿ ಆಚೆ ಕಡೆ ಬಂದು ಹೇಳ್ದ, ತುಂಬಾ ಚಳಿ ಇರುತ್ತೆ, ಸಿದ್ಧರಾಗ್ಬೇಕು ನೀವು. ಸರಿ, ಜನಗಳು ಇನ್ನಷ್ಟು ಸೌದೆ ಕಲೆಕ್ಟ್ ಮಾಡಿದ್ರು. ಇವನಿಗೆ ಅನುಮಾನ ಬರಕ್ ಶುರು ಮಾಡ್ತು, ಅರೆ ಇದು ಈ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ ಹೇಳ್ತಾರೆ, ಇವರು ಹವಾಮಾನ ಇಲಾಖೆಯವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಚಳಿ ಆಗ್ತಿದೆ ಅಂತ. ಹೆಂಗಾರಾಗ್ಲಿ ಅಂತ ಒಂದ್ಸಲಿ ಫೋನ್ ಮಾಡಿ ಕೇಳ್ದ, ಸರ್ ಚಳಿ ಆಗುತ್ತೆ ಅಂತ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ದೀರಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ಚಳಿ ಆಗುತ್ತೆ ಅಂತ. ನೋಡಿ, ನಾವೇನೇ ಸೈಂಟಿಫಿಕಲ್ ಆಗಿ ಮಾಡಿದ್ರು ನಮಗ್ ಗೊತ್ತಿಲ್ಲ. ಆದ್ರೆ ಒಂದು ಗೊತ್ತು ನಮ್ಗೆ, ಇಲ್ಲಿ ಒಂದಿಷ್ಟು ಜನ ರೆಡ್ ಇಂಡಿಯನ್ಸ್ ಇದ್ದಾರೆ. ಈ ರೆಡ್ ಇಂಡಿಯನ್ಸ್ ಯಾವಾಗ ಸೌದೆ ಜಾಸ್ತಿ ತಗೊಂಡೋಗ್ತಾರೆ ಆ ವರ್ಷ ಗ್ಯಾರಂಟಿ ಚಳಿ ಇರುತ್ತೆ. ಸೊ ಹಿಂಗಾಗಿ ಅವ್ರು ಈ ಸಲ ಜಾಸ್ತಿ ತಗೊಂಡೋಗ್ತಿದ್ದಾರೆ, ದಿನ ಬಂದು ತುಂಬಾ ಸೌದೆ ತಗೊಂಡೋಗ್ತಿದ್ದಾರೆ, ಹಿಂಗಾಗಿ ಈ ಸಲ ವಿಪರೀತ ಚಳಿ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಆಕ್ಚುಲಿ ಇವನು ಹೇಳಿದ್ದು ಮತ್ತೆ ಇವನತ್ತಕ್ಕೆ ವಾಪಸ್ ಬಂತು. ಹಿಂಗಾಗಿ ಅಥವಾ ನೀವು ಮಕ್ಳುಗಳು ನೋಡ್ತಿರ್ಬೋದು, ಇದು ನನ್ನ ಲಕ್ಕಿ ಪೆನ್, ಇದರಲ್ಲಿ ಎಕ್ಸಾಮ್ ಬರೆದ್ರೆ ಚೆನ್ನಾಗುತ್ತೆ, ಇದರಲ್ಲಿ ಈ ಲಕ್ಕಿ ಪೆನ್ ಹಾಳಾಗಬಾರ್ದು, ಲಕ್ಕಿ ಪೆನ್ ಜೋಪಾನಾಗಿ ಇಟ್ಕೋಬೇಕು, ಲಕ್ಕಿ ಪೆನ್ ಎಕ್ಸಾಮ್ ತಗೊಂಡೋಗ್ಬೇಕು. ಇವೆಲ್ಲ ಕುರುಡು ನಂಬಿಕೆಗಳು. ಇನ್ನು ಎರಡನೇದು, ಈ ಛಲದಿಂದ ಬರುವಂತ ನಂಬಿಕೆ ಏನು ಅಂದ್ರೆ ಚಾಲೆಂಜ್ ಮಾಡಿ ಎದ್ದಿಂತದ್ದು. ನೋಡು ನನಗೆ ಹಿಂಗಾಯ್ತಲ್ಲ, ನಾನು ಯಾರು ಅಂತ ತೋರಿಸ್ತೀನಿ, ಗೆಲ್ತೀನಿ ಅಂತೀನಿ, ನನಗೆ ಅವಮರ್ಯಾದೆ ಮಾಡಿದ್ರಲ್ವ ಮಾಡಿ ತೋರಿಸ್ತೀನಿ. ಮಹಾತ್ಮ ಗಾಂಧಿ ಗೊತ್ತಿರ್ಬೋದು, 1893ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಅವ್ರನ್ನ ರೈಲಿಂದ ಆಚೆ ಕಡೆ ಎಸೆದ್ರು. ಅಲ್ಲಿ ತನಕ ಬರೀ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆಗಿದ್ದು. ಅವನನ್ನ ರೈಲಿಂದ ಆಚೆ ಕಡೆ ಎಸೆದ ಮೇಲೆ 1893ರಲ್ಲಿ ಅವಾಗ ಒಂದು ಛಲ ಬಂತು, ಹೆಂಗಾದ್ರೂ ಮಾಡಿ ನನ್ನ ದೇಶನ ಸ್ವತಂತ್ರಗೊಳಿಸ್ಬೇಕು ಅಂತ. ಸೊ ಈ ತರದ ಛಲದಿಂದ ಬರುವಂತ ನಂಬಿಕೆಗಳು. ಇನ್ ಮೂರನೇದು, ಇದು ನೋಡೋದ್ರಿಂದ, ಪ್ರತ್ಯಕ್ಷಿಕ ಅಂತಂದ್ರೆ ನೋಡೋದ್ರಿಂದ, ಯಾರನ್ನೋ ನೋಡಿ ಅಯ್ಯೋ ಅವ್ರು ನಂಬ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದಾಗೋದು ದೇವರುಗಳಲ್ಲಿ. ಅಯ್ಯಪ್ಪ ಸ್ವಾಮಿಗೆ ಎಲ್ಲರೂ ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿಗೆ ಹೋಗೋದ್ರಿಂದ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಆಗಿದೆ, ಅಥವಾ ಅವ್ರಿಗೆ ಯಾವುದೋ ಗಂಡು ಮಗು ಬೇಕಾಗಿತ್ತು, ಗಂಡು ಮಗು ಆಗಿದೆ, ಹೆಣ್ಮಗು ಬೇಕಾಗಿತ್ತು, ಹೆಣ್ಮಗು ಆಗಿದೆ. ಇವೆಲ್ಲ ಇಂಥ ನಂಬಿಕೆಗಳಿಂದ ಬೇರೆಯವ್ರುಗಳು ಮಾಡಿ ತೋರಿಸ್ತಾ ಇರೋದ್ರಿಂದ ಅವರು ನಂಬಿ ದೇವ್ರ ಮೇಲೋ ಅಥವಾ ಇನ್ಯಾವುದೋ ಭರವಸೆ ಮೇಲೋ ನಂಬಿಕೆ ಇಡುವಂಥದ್ದು. ಇನ್ನೊಂದು ಪ್ರೀತಿ ಮತ್ತೆ ಅಭಿಮಾನದಿಂದ ಇಡುವಂಥದ್ದು. ಇದಕ್ಕೆ ಈ ಪ್ರೀತಿ ಅಭಿಮಾನದ ನಂಬಿಕೆ, ಇದು ಕುರುಡು ನಂಬಿಕೆ. ಇದು ಕುರುಡು ನಂಬಿಕೆ ಅಂತಂದ್ರೆ ಏನ್ ಹೇಳಿದ್ರು ಹೋಗ್ತೀವಿ. ನನಗೆ ನನ್ನ ಜೀವನದೇ ಒಂದು ಒಳ್ಳೆ ಅನುಭವದ ನೆನಪಿದೆ. ನಮ್ಮ ತಾತ, ನಾನು ನಮ್ಮ ಅಜ್ಜಿ ಮನೇಲಿದ್ದೆ. ನಮ್ಮ ತಂದೆ ಯಾವಾಗಾದ್ರೂ ಕಾಗದ ಬರೀತಾ ಇದ್ರು. ಕಾಗದ ಬರೆದಾಗ ನಮ್ಮ ಅಜ್ಜಿಗೆ ಓದಕ್ ಬರ್ತಿರ್ಲಿಲ್ಲ, ಅವಕ್ಕೆ ಏನು ಸ್ಕೂಲ್ಗೆ ಓದೋರಲ್ಲ.
ನಮ್ಮ ತಾತ ಲೆಟರ್ ಓದೋರು ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ತುಂಬಾ ಲೆಟರ್ ಬಂದಿದ ತಕ್ಷಣ ಇಷ್ಟು ಖುಷಿ ಆಗೋದು ಅವ್ರಿಗೆ ಓದಕ್ ಬರಲ್ಲ, ಆದ್ರೂ ಇಷ್ಟು ಖುಷಿ ಆಗೋದು. ಹೋಗಿದ್ದೇನೆ ತಾತನ ಕೇಳ್ಕೊಡೋರು. ನಮ್ಮ ತಾತ ಅದನ್ನ ಲೆಟರ್ನ ಓದೋರು. ಓದ್ತಾ ಇಷ್ಟು ಚೆನ್ನಾಗಿ ಹೇಳೋರು, ನಾನ್ ಚೆನ್ನಾಗಿದ್ದೀನಿ ಅಮ್ಮ, ನೀನು ಊಟ ಮಾಡ್ತಾ ಇದೀಯಾ, ನಿನ್ನ ಕೈಯ ತುತ್ತುಗಳನ್ನ ತಿನ್ಬೇಕು ಅನ್ನೋ ಆಸೆ ನನಗೆ ದಿನ ಆಗುತ್ತೆ, ನೀನ್ ಚೆನ್ನಾಗಿದೀಯಾ ಅಂತ ನಂಬಿದ್ದೀನಿ, ಅಪ್ಪನೂ ಚೆನ್ನಾಗಿದ್ದಾರೆ ಅಂತ ನಂಬಿದ್ದೀನಿ, ನಾನಿಲ್ಲಿ ಆರೋಗ್ಯವಾಗಿದ್ದೀನಿ, ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಮಗನೂ ಅಲ್ಲಿ ನಿಮ್ಮ ನೆರಳಿನಲ್ಲಿ ಬೆಳೀತಾ ಇರೋದ್ರಿಂದ ನಾನು ಸುಸಂಸ್ಕೃತ ಆಗ್ತಾನೆ ಅಂತೇಳಿ ನಂಬಿದ್ದೀನಿ. ಹಿಂಗೆಲ್ಲ ಓದೋರು. ಆಮೇಲೆ ನಮ್ಮ ಅಜ್ಜಿ ಇಟ್ಕೊಡೋರು, ನಮ್ಮ ಅಜ್ಜಿ ಜೋಪಾನವಾಗಿ ತಲೆದಿಮ್ ಕೆಳಗಡೆ ಇಟ್ಕೊಳ್ಳೋರು ಆ ಕಾಗದಗಳನ್ನ. ನನಗೆ ಒಂದ್ಸರಿ ಊಟ ಮಾಡ್ಬೇಕಾದ್ರೆ ಹಿಂಗೆ ಓದಿದ್ರು. ನಾನು ನಮ್ಮ ತಂದೆ ಇಷ್ಟೊಂದು ಚೆನ್ನಾಗಿ ಕವಿ ಹೆಂಗ್ ಬರೀತಾರ ಅಂತೇಳಿ ನನಗೆ ಕ್ಯೂರಿಯಾಸಿಟಿ ಹುಟ್ಬಿಡ್ತು. ನಾನು ಕದ್ದು ಆ ಲೆಟರ್ ತಗೊಂಡು ಓದಿದೆ. ಓದಿದ್ರೆ ಆ ಲೆಟ್ರಲ್ಲಿ ಇಂಥದ್ದು ಏನೇನೂ ಇಲ್ಲ. ಆ ಲೆಟ್ರಲ್ಲಿ ಏನಿಲ್ಲ, ನಾನು ಆರೋಗ್ಯವಾಗಿದ್ದೀನಿ, ನಿಮ್ಮ ಆರೋಗ್ಯಕ್ಕೆ ಆಗಿಂದಾಗ ಕಾಗದ ಬರೆಯುವುದು, ಈ ಮಾರ್ಚ್ಗೆ ನಾವು ಬರ್ತಾ ಇದ್ದೀವಿ, ಬಂದಾಗ ಉಳಿದಿದ್ದ ವಿಚಾರಗಳನ್ನ ಮಾತಾಡೋಣ, ಇಷ್ಟೇ ಬರೆದಿದ್ದವರು. ಆದ್ರೆ ನಮ್ಮ ತಾತ ಮಾತ್ರ ಇಷ್ಟೊಂದು ವರ್ಣನೆ ಮಾಡಿ ಹೇಳ್ತು. ನಮ್ಮ ತಾತನಿಗೂ ಕೇಳಿದೆ, ಏನ್ ತಾತ ಇಷ್ಟು ಚೆನ್ನಾಗಿ ವರ್ಣನೆ ಮಾಡಿ ಅಜ್ಜಿಗೆ ಹೇಳ್ತಿರಲ್ಲ ಅಂತ. ಅದಕ್ಕೆ ನಮ್ಮ ತಾತ ಒಂದು ಮಾತು ಹೇಳಿದ್ರು, ನೋಡು, ಆಕೆಗೆ ಓದಕ್ ಬರಲ್ಲ, ಅವಳಿಗೆ ನನ್ನ ಮೇಲೆ ನಂಬಿಕೆ ಇದೆ, ಅದ್ರಲ್ಲಿ ಬರ್ದಿದ್ದನ್ನ ರಸವತ್ತ, ನೀನು ಓದ್ತೀಯ, ನಿನಗೂ ಓದಕ್ ಬರುತ್ತಾ, ನಿನ್ ಕೈಲಿ ಯಾಕೆ ಕೊಡಲ್ಲ ಹೇಳು, ನನಗೆ ಯಾಕೆ ಕೊಡ್ತಾಳೆ ಅಂತಂದ್ರೆ ನಾನು ಅದ್ರಲ್ಲಿ ಬರ್ದಿರೋದನ್ನ ರಸವತ್ತಾಗಿ ಹೇಳ್ತೀನಿ ಅಂತ. ಆಮೇಲೆ ಅದನ್ನ ನಂಬ್ತಾಳೆ ಅವಳು, ಹಿಂಗೆ ಬರ್ದಿದೆ ಅಂತೇಳಿ. ಸೊ ಆ ನಂಬಿಕೆ ಇರೋದ್ರಿಂದ ನನ್ನ ಕೈಲೇ ಕಾಗದ ಕೊಡ್ತಾಳೆ. ಆ ನಂಬಿಕೆಯಿಂದ ಅವಳು ಇನ್ನಷ್ಟು ಹೆಮ್ಮೆ ಪಡ್ಲಿ ಅಂತೇಳಿ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಸೇರಿಸಿ, ಅವಳಿಗೆ ಏನ್ ಇಷ್ಟ ಆಗುತ್ತೆ ಅವನ್ನೆಲ್ಲ ಸೇರಿಸಿ ಓದ್ತೀನಿ, ಅವಾಗ ಅವಳು ಖುಷಿ ಪಡ್ತಾಳೆ ಅಂತೇಳಿ. ಎಂಥ ಪ್ರೀತಿ, ಅಭಿಮಾನ, ನಂಬಿಕೆಯ ದಂಪತಿಗಳವರು ಅಂತ ಇವತ್ತಿಗೂ ಅನ್ಸುತ್ತೆ ನನಗೆ ನೆನಪಾದಾಗಲೆಲ್ಲ. ಇನ್ನೊಂದು ಸೇಡು ಅಥವಾ ಸಿಟ್ಟಿನ ನಂಬಿಕೆಗಳು. ಅವನ್ ನೋಡು ಆಳಾಗಿ ಹೋಗ್ತಾನೆ ಗ್ಯಾರಂಟಿ, ಅವನ್ ನೋಡು ಸತ್ತು ಸುಣ್ಣ ಆಗ್ತಾನೆ, ಅವನ್ ನೋಡು ಸೋತೋಗ್ತಾನೆ, ಅವನ್ ನೋಡು ಜೀವನದಲ್ಲಿ ಉದ್ಧಾರ ಆಗಲ್ಲ, ಇವೆಲ್ಲ ಅನ್ಕೊಂಡು ದಿನ ಅವನು ಮಾಡುವಂತ ಪ್ರತಿ ಒಂದು ಕಾರ್ಯಗಳನ್ನೂ ನೋಡೋವಂಥದ್ದು. ಎಷ್ಟೊಂದು ಜನ ಈ ತರಬೇತಿ ಪ್ರಾರಂಭ ಮಾಡಿದಾಗ ತುಂಬಾ ಜನ ಅನ್ಕೊಂತಿದ್ರು, ಅರ್ರೆ ಮತ್ತೆ ಬಂದ್ಬಿಟ್ನ ಇವನು ಅಂತ. ಸೊ ಹಿಂಗೆ ಎಷ್ಟೊಂದು ಜನಕ್ಕೆ ಈ ಸೇಡು ಸಿಟ್ಟಿನಲ್ಲಿ ನಂಬಿಕೆ ಇರೋರು ಏನೂ ಆಗ್ಬಾರ್ದು, ಹಾಳಾಗೋಗ್ಬೇಕು, ಕೆಟ್ಟೋಗ್ಬೇಕು ಅನ್ನೋದು ಅದೇ ನಂಬಿಕೆನಲ್ಲೇ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ಅವ್ರ ಜೀವನ ಪರ್ಯಂತ ಅವರು ಆ ನಂಬಿಕೆ ಉಳಿಸ್ಕೊಂತಾರೋ ಬಿಡ್ತಾರೋ, ಬಟ್ ಆದ್ರೆ ಅವರು ಆ ನಂಬಿಕೆನಲ್ಲೇ ಬದುಕೋದ್ರಿಂದ ಯಾವಾಗ್ಲೂ ಸಂಕಟದಲ್ಲೇ ಇರ್ತಾರೆ. ಇನ್ನೊಂದು ಇದು ಪ್ರೇರೇಪಿತ ನಂಬಿಕೆ. ಇದು ಪ್ರೇರೇಪಿತ ನಂಬಿಕೆ ಅಂತಂದ್ರೆ ಮಾಧ್ಯಮಗಳಾಗಿರ್ಬೋದು, ಅಥವಾ ಬೇರೆಯವರೆಲ್ಲ ಹೇಳಿ, ಅಥವಾ ಇನ್ಯಾವುದನ್ನ ಓದಿ ಅದನ್ನ ದಿನ ಓದ್ತಾ ಎಷ್ಟೊಂದು, ಈಗ ಕೊರೋನಾ ಟೈಮ್ನಲ್ಲಿ ಯಾವುದೋ ಒಂದು ಸುಮ್ಮನೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಸಾಕು, ಅದನ್ನೇ ನಂಬ್ಕೊಂತಾರೆ ನೋಡಿ. ಯಾರೋ ಈ ಕಷಾಯ ಮಾಡ್ಕೊಡಿರಿ, ಕುಡಿದ್ರೆ ಸರಿ ಆಗುತ್ತೆ, ಅಥವಾ ನೀವು ಬಿಸಿಲಿಗೆ ಹೋಗಿ ಕೂತ್ಕೊಂಡ್ರೆ ಸರಿ ಆಗುತ್ತೆ ಅಂತ ಹಿಂಗೇನೋ ಹೇಳೋದನ್ನೆಲ್ಲ ಇವುಗಳು ನಂಬಿಕೆಗಳಿವು. ಯಾಕೆ ಅಂತಂದ್ರೆ ಸಂದಿಗ್ಧ ಪರಿಸ್ಥಿತಿ, ಇದು ಭಯದ ಪರಿಸ್ಥಿತಿ, ದ್ವಂದ್ವ ಪರಿಸ್ಥಿತಿ, ಇದಕ್ಕೇನು ನಿಖರವಾದಂತ ಒಂದು ಎಂಡ್ ಇಲ್ಲ. ಸೊ ಹಿಂಗಾಗಿ ಬೇರೆಯವ್ರು ಏನ್ ಪ್ರೇರೇಪಿಸ್ತಾರೆ ಅದನ್ನೇ ನಂಬ್ಕೊಳ್ಳೋ ಅಂಥದ್ದು, ಇದೊಂದು ನಂಬಿಕೆ. ಇನ್ನು ಕೊನೆ ನಂಬಿಕೆ ಅನ್ನೋದು ನಾಟಕ ಮತ್ತೆ ಮೋಸದ ನಂಬಿಕೆ. ಇದು ನಾಟಕ ಮತ್ತು ಮೋಸದ ನಂಬಿಕೆ ಅಂತಂದ್ರೆ ನಾಟಕ ಮಾಡೋದಷ್ಟೇ, ನಂಬಿದ್ದೀನಿ ಅಂತೇಳಿ ತೋರಿಸೋ ಹಂಗೆ ನಾಟಕ ಮಾಡೋದು. ಎಲ್ಲ ಮೀರ್ ಸಾಧಕ್ ಅಂತ ಕರೀತಾರೆ ನಮ್ಮಲ್ಲಿ, ಮೀರ್ ಸಾಧಕ್ ನಂಬಿಕೆಗಳು ಅಂತ. ಸಿಕ್ದಾಗ್ಲೆಲ್ಲ ಹೇಳೋದು, ಓ ನಿಮ್ದು ಅಮೇಝಿಂಗ್ ಇಯರ್, ನೀವ್ ಎಷ್ಟು ಬುದ್ಧಿವಂತ ಏನೋ ಅಂತ. ಆ ಕಡೆ ತಿರುಗಿದ ತಕ್ಷಣ ಮತ್ತೆ ಹೇಳೋದ, ಸುಮ್ಮನೆ ಅವ್ನಿಗೆ ಹೇಳ್ದೆ ಅಂತ. ಮೋಸ ಮಾಡುವಂಥದ್ದು, ಮೋಸ ಮಾಡೋದಕ್ಕೆ ನಂಬಿಸೋದು, ಏನೇನೋ ಹೇಳಿ ಅವ್ರ ಹತ್ರ ಹಣ, ಸಹಾಯ, ಧನ ಎಲ್ಲ ತಗೊಂಡು ಅವ್ರನ್ನ ಮೋಸ ಮಾಡೋದು, ಇದು ಒಂದು ನಂಬಿಕೆ. ಹಿಂಗ್ ಮಾಡೋದ್ರಿಂದ ಒಂದು ತಿಳ್ಕೊಳ್ಳಿ, ಏನಂದ್ರೆ ಮೋಸ ಹೋದವನು ತಲೆ ಎತ್ತು ಬದುಕ್ತಾನೆ, ಮೋಸ ಮಾಡಿದವನು ಜೀವನ ಪರ್ಯಂತ ತಲೆ ಬದುಕ್ತಾನೆ. ಸೊ ಹಿಂಗಾಗಿ ನಾಟಕದ ಮೋಸದ ನಂಬಿಕೆಗಳು ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಸೊ ಒಂದು ನಂಬಿಕೆ ಫಲಿತಾಂಶ ಕೊಡೋದು ಹೆಂಗೆ? ನಂಬಿಕೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತ ಕ್ರಿಯೆ, ನಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳುವಂತ ಕ್ರಿಯೆ. ಇದಕ್ಕೆ ನನ್ನ ಮನಸ್ಸು ಸಂಪೂರ್ಣವಾಗಿ ಒಪ್ಪಿರುತ್ತೆ, ಹೌದು ಅಂತೇಳಿ. ಆ ನಂಬಿಕೆ ಬಂದ ನಂತರ ಆ ನಂಬಿಕೆಯ ಕಡೆಗೆ ನಮ್ಮ ಕೆಲಸಗಳು, ಕಾರ್ಯಗಳು ಮಾಡ್ಕೊಂಡು ಹೋಗೋದು. ಸುಮ್ಮನೆ ಯಾವ್ದಾರ ಒಂದು ಉದಾಹರಣೆ ತಗೊಳ್ತೀನಿ ನಾನು. ನಿಮ್ಮಲ್ಲಿ ಯಾರೋ ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು, ನಾನು ಹಾಗೆ ಆಗ್ತೀನಿ ಅನ್ನೋ ನಂಬಿಕೆ. ಅದಕ್ಕೇನು ಬೇಸಿಕ್ ಎಲಿಜಿಬಿಲಿಟಿ, ನೀವು ಭಾರತೀಯ ನಾಗರಿಕ ಆಗಿರ್ಬೇಕು, ನಿಮ್ದು 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು,
ನೀವು ಆಯ್ಕೆ ಆಗ್ಬೇಕು ಜನರಿಂದ. ಆಯ್ಕೆ ಆದ ನಂತರ ಎಲೆಕ್ಟ್ ಆದಂತ MP ಗಳು ನಿಮ್ಮನ್ನ ಎಲೆಕ್ಟ್ ಮಾಡಬೇಕು. ಎಲೆಕ್ಟ್ ಆದಾಗ ನಿಮ್ಮ ಪಕ್ಷ ದೊಡ್ಡದಿರಬೇಕು. ನೀವು ಎಲೆಕ್ಟ್ ಆದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ. ಇಷ್ಟೇ, ಹೇಳೋದು ತುಂಬಾ ಸರಳ. ಇದು ನನ್ನ ನಂಬಿಕೆ, ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋದು. ನೆಕ್ಸ್ಟ್ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಥವಾ ಝೋನ್ ಪ್ರೆಸಿಡೆಂಟ್ ಆಗಬೇಕು ಅಥವಾ ಏನಾದ್ರು ಅನ್ಕೊಳ್ಳಿ, ನ್ಯಾಷನಲ್ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ನಂಬಿಕೆ ಇಟ್ಕೊಂಡು ಅವ್ರು ಸಹಾಯ ಮಾಡ್ತಿಲ್ಲ, ಇವ್ರು ಸಹಾಯ ಮಾಡ್ತಿಲ್ಲ, ಇವ್ರು ನೋಡಿ ನನಗೆ ಬೇಕಂತಾನೆ ಕಾಲೇಜ್ ಹಿಂಗೇ ಅನ್ಕೊಂಡಿದ್ರೆ ಏನೂ ಆಗಲ್ಲ. ನಂಬಿಕೆ ಅದರ ದಿಕ್ಕಿನಲ್ಲಿ ನಡವಳಿಕೆಗಳು ನಡ್ಕೊಂಡು ಹೋಗ್ಬೇಕು. ನಾನೀಗ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಇಷ್ಟಪಟ್ಟರೆ ಅಟ್ಲೀಸ್ಟ್ ಫಸ್ಟ್ ಮುನ್ಸಿಪಲ್ ಎಲೆಕ್ಷನ್ ನಿಂತ್ಕೋಬೇಕು. ನಾನು ಮುನ್ಸಿಪಲ್ ಎಲೆಕ್ಷನ್ ನಿಂತ್ಕೋಬೇಕು, ಜನಗಳ ವಿಶ್ವಾಸ ಸಂಪಾದನೆ ಮಾಡಬೇಕು. ಜನಗಳ ವಿಶ್ವಾಸ ಸಂಪಾದನೆ ಮಾಡಬೇಕು ಅಂದ್ರೆ ಅವ್ರ ಜೊತೆ ಚೆನ್ನಾಗಿ ನಡ್ಕೋಬೇಕು. ನನ್ನ ಸದ್ಗುಣಗಳನ್ನ ಅವ್ರಿಗೆ ತೋರಿಸ್ಬೇಕು, ಅವ್ರಿಗೆ ಬೇಕಾದವನಾಗಬೇಕು. ಆ ನಂತರ ನಾನು ತಾಲೂಕಿಗೆ, ಜಿಲ್ಲೆಗೆ ನನ್ನ ವ್ಯಾಪ್ತಿನ ವಿಸ್ತರಿಸ್ತಾ ಜನಗಳಲ್ಲೇ ಪ್ರೀತಿ ಸಂಪಾದನೆ ಮಾಡಿ ಇಡೀ ದೇಶದ ಐಕಾನ್ ಆಗಬೇಕು. ಅವಾಗ ಪ್ರೈಮ್ ಮಿನಿಸ್ಟರ್ ಆಗಿ ಫಲಿತಾಂಶ ಬರುತ್ತೆ. ಸೊ ಅದಕ್ಕೆ ಒಂದು ನಂಬಿಕೆಯ ಪ್ರೋಸೆಸ್ಸು, ಅದು ಫಲಿತಾಂಶಕ್ಕೆ ಬರಬೇಕು ಅಂದ್ರೆ ಮಧ್ಯ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ, ಆಕ್ಟ್. ನಮ್ಮ ನಡವಳಿಕೆಗಳು ಏನ್ ಮಾಡ್ತೀವಿ ಅಂತೇಳಿ. ತುಂಬಾ ಜನ ಏನ್ ಅನ್ಕೊಂತಾರೆ, ನನಗೆ ನಂಬಿಕೆ ಇದೆ ಆಗುತ್ತೆ ಅನ್ಕೊಂಡೇ ಇರ್ತಾರೆ. ಈ ನಂಬಿಕೆ ಇದೆ ಆಗುತ್ತೆ ಅನ್ನೋದಕ್ಕೆ ನಾನು ತುಂಬಾ ಹಿಂದೆ ಒಂದು ಘಟನೆ ಓದಿದ್ದೆ. ಏನಂದ್ರೆ ಒಬ್ಬ ಮೌಂಟೇನರ್, ಅವನು ಮೌಂಟೇನ್ಗಳನ್ನ ಹತ್ತವನು. ಅವರೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರಂತೆ, ಒಂದು ಸಂಸ್ಥೆ ಮಾಡ್ಕೊಂಡಿದ್ರು ಅವರು, ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಅಂತ. ಇವನು ಅಧ್ಯಕ್ಷ. ಅದಕ್ಕೆ ಎಲ್ಲ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟು ಯಾರ್ಯಾರೋ ಎಲ್ಲ ಇದ್ರು. ಈ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಇಂದ ಇವರು ಏನೇನೋ ಆಕ್ಟಿವಿಟಿಗಳು ಮಾಡ್ತಿದ್ರು, ಮೌಂಟೇನಿಯರಿಂಗ್ ಬಗ್ಗೆ ಜಾಗೃತಿ ಮೂಡಿಸ್ತಿದ್ರು, ಜನಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹಿಂಗೆಲ್ಲ ಆಗ್ತಿದ್ರು. ಇವನು ಅಧ್ಯಕ್ಷಂಗೆ ಒಂದ್ಸಲಿ ಅನ್ನಿಸ್ತು, ನಾನು ಇದ್ರ ಪೀಕ್ ಹೋಗ್ಬೇಕಲ್ಲ ಅಂತ. ಸರಿ, ಒಂದ್ ದಿವಸ ಏನ್ ಮಾಡ್ದ, ಸಂಜೆ ಹೆಂಗಾರ ಪ್ರಯತ್ನ ಪಟ್ಟು ಇದ್ರ ಪೀಕ್ ಹೋಗ್ಬಿಡೋಣ ಅನ್ಕೊಂಡು ಒಬ್ಬನೇ ಹತ್ಕೊಂಡು ಹೊರಟ. ಓದ ಆಕ್ಸಿಜನ್ ಕಡಿಮೆ ಆಗ್ತಿತ್ತು, ಹಂಗಾರು ಎಲ್ಲ ಮ್ಯಾನೇಜ್, ಯಾಕೆಂದ್ರೆ ಅವ್ನು ಮೌಂಟೇನಿಯರಿಂಗ್ ಸಂಸ್ಥೆ ಅವ್ರದ್ದು, ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ದ. ಹೋಗ್ತಾ ಇದ್ದ ಕಾಲ್ ಜಾರಿ ಒಂದ್ಸಲಿ ಬಿದ್ಬಿಟ್ಟ. ಅವನು ಬಿದ್ದಿದ್ದು ಎಲ್ಲಿಗೆ ಅಂತಂದ್ರೆ ಪ್ರಪಾತಕ್ಕೆ. ದೊಡ್ಡ ಪ್ರಪಾತ, ಕನಿಷ್ಠ 15 ನಿಮಿಷ ಮೇಲಿಂದ ಕೆಳಗಡೆ ಬೀಳ್ತಲೇ ಇದ್ದಾನೆ, ಅಷ್ಟು ದೊಡ್ಡ ಎತ್ತರ ಕೊಟ್ಟೋಗಿದ್ದ. ಬೀಳ್ತಾ ಇರ್ಬೇಕಾದ್ರೆ ಅವನಿಗೆಲ್ಲ ಯೋಚನೆಗಳು ಎತ್ಕಂತ. ಅವನು ಅಯ್ಯೋ, ನಾನು ಅಚೀವ್ ಮಾಡಕ್ ಬಂದಿದ್ದು, ಸಂಸ್ಥೆ ಕಟ್ಟಿದ್ದು, ಸಂಸ್ಥೆ ಮೆಂಬರ್ಸ್ಗಳನ್ನೆಲ್ಲ ಮಾಡಿದ್ದು, ಸೆಕ್ರೆಟರಿ ಏನ್ ಮಾಡ್ದ, ವೈಸ್ ಪ್ರೆಸಿಡೆಂಟ್ ಏನ್ ಮಾಡ್ದ, ಇವನ್ನೆಲ್ಲ ಯೋಚನೆ ಮಾಡ್ತಿದ್ದ. ಅಷ್ಟೊತ್ತಿಗೆ ಏನಾಯ್ತು, ಇದ್ದಕ್ಕಿದ್ದಾಗೇನೆ ಅವನು ಯಾವಾಗ್ಲೂ ನಂಬ್ತಾ ಇದ್ದಂತ ದೇವ್ರ ನಂಬಿಕೆ ಬಂತು, ದೇವ್ರ ಮೇಲೆ ಭರವಸೆ ಬಂತು. ಯಾಕೆಂದ್ರೆ ಈಗ ಸಂದಿಗ್ಧ ಪರಿಸ್ಥಿತಿ, ಇದ್ದಕ್ಕಿದ್ದಾಗೇನೆ ದೇವ್ರನ್ನ ಬೇಡ್ಕೊಳಕ್ ಶುರು ಮಾಡ್ದ. ಅಪ್ಪಾ ತಂದೆ, ಕಾಪಾಡು ಅಂತ. ಅವ್ನು ಕೇಳ್ಕಂತ ಇರ್ಬೇಕಾದ್ರೆ ಅವನಿಗೆ ಏನೋ ಅದು ಅವ್ನಿಗೆ ಅದೃಷ್ಟನೋ ಏನೋ ಠಕ್ ಅಂತ ಬೀಳ್ತಾ ಇದ್ದವನು ನಿಂತೋಗ್ಬಿಟ್ಟ. ಕತ್ಲು ಸುತ್ತ ನಿಂತೋಗ್ಬಿಟ್ಟ. ಬೀಳ್ತಾ ಇದ್ದವನು ನಿಂತೋದವನು, ಅರೆ ಎಲ್ಲ ಪ್ರಶಾಂತ, ಚಳಿ, ಕೊರಿಯೋ ಚಳಿ. ಬೀಳ್ತಾ ಇದ್ದವನು ನಿಂತ್ಕೊಂಡು, ಎಲ್ಲಿ ನಾನು ಸಿಗಾಕೊಂಬಿಟ್ಟೆ ಏನು ಅಂತ ಅವ್ನಿಗೆ ಏನೂ ಗೊತ್ತಿಲ್ಲ. ಸರಿ, ದೇವ್ರಿಗೆ ಬೇಡ್ಕೊಳಕ್ ಶುರು ಮಾಡ್ದ, ತಂದೆ ಹೆಂಗಾದ್ರೂ ನಾನು ಕಾಪಾಡಪ್ಪ, ಎಲ್ಲೋ ಸಿಗಾಕೊಂಬಿಟ್ಟಿದ್ದೀನಿ ನಾನು, ದಯವಿಟ್ಟು ಕಾಪಾಡು ಅಂತ. ಅವಾಗ ಆಕಾಶದಿಂದ ಒಂದು ಶರೀರವಾಣಿ ಬಂತು, ನೋಡು, ನೀನು ಬಚಾವಾಗಬೇಕು ಅಂತಂದ್ರೆ ನೀನು ಹಿಡ್ಕೊಂಡಿರುವಂತ ಆ ಬಳ್ಳಿ ಏನಿದೆ ಅದನ್ನ ಕತ್ತರಿಸು ಅಥವಾ ಕೈ ಬಿಡು ಅಂತ. ಒಂದು ತಕ್ಷಣ ಅನುಮಾನ ಬಂತು, ಅರೆ ನಾನು ಇದು ಕೈ ಬಿಟ್ರೆ ಬಿದ್ದೋಗ್ತೀನಿ, ಸತ್ತೋಗ್ತೀನಿ. ಬಹುಶಃ ನನ್ನ ಹಿಂದೆ ನಮ್ಮ ಸೆಕ್ರೆಟರಿ ಬರ್ತಿದ್ದ ಅನ್ಸುತ್ತೆ, ಅವಂದೇ ಐಡಿಯಾ ಇರ್ಬೇಕು ಅನ್ಕೊಂಡು. ಇವನ್ಗೆ ಪ್ರೆಸಿಡೆಂಟ್ ಆಗ್ಬೇಕು ಅನ್ನೋ ಆಸೆ ಇತ್ತು, ನಾನು ಸತ್ತೋಗ್ಲಿ ಅಂತೇಳಿ ಐಡಿಯಾ ಮಾಡ್ತಿದ್ದಾನೆ ಇವನು ಅನ್ಕೊಂಡು. ಅವನ ಸೆಕ್ರೆಟರಿ ಹೆಸರು ಏನೋ, ಸುಮ್ಮನೆ ನಾನೀಗ ಯಾರು ನೀವ್ಯಾರಾದ್ರೂ ಇದೇ ಹೆಸರಿನವ್ರು ಇದ್ರೆ ನೀವು ಅನ್ಕೋಬೇಡಿ, ರಮೇಶ್ ಅಂತ ಸುಮ್ಮನೆ ಹೇಳ್ತೀನಿ ನಾನು, ಅಥವಾ ಯಾರೋ ಒಬ್ಬ ಮೂರ್ತಿ ಅಂತಾನೆ ಹೇಳ್ತೀನಿ. ಅವನಿಗೆ ಗೊತ್ತಾಯ್ತು ಮೂರ್ತಿ ಅಂತೇಳಿ. ಏಯ್, ನನಗೆ ಗೊತ್ತಾಯ್ತು ಈ ಧ್ವನಿ ಮೂರ್ತಿದು, ಏಯ್ ಹೋಗೋ, ನೀನ್ ಹೆಂಗಾದ್ರೂ ಸಹಾಯ ಮಾಡೋ, ದಯವಿಟ್ಟು ವಾಪಸ್ ಬಂದ್ಮೇಲೆ ನಾನು ನಿನ್ನೇ ಪ್ರೆಸಿಡೆಂಟ್ ಮಾಡ್ತೀನಿ, ನಿನ್ಗೆ ಹೆಲ್ಪ್ ಮಾಡ್ತೀನಿ, ದಯವಿಟ್ಟು ಸಹಾಯ ಮಾಡು ಅಂತ. ಆ ಕಡೆಯಿಂದ ಏನೂ ಉತ್ತರ ಬರಲಿಲ್ಲ. ಸ್ವಲ್ಪ ಹೊತ್ತಾಯ್ತು, ಮತ್ತೆ ದೇವ್ರನ್ನ ಬೇಡ್ಕೊಳಕ್ ಶುರು ಮಾಡ್ದ. ಹೊಟ್ಟೋಗ್ಬಿಟ್ಟ ಅಂತ ಕಾಣುತ್ತವನು. ದೇವ್ರೇ ದಯವಿಟ್ಟು ಕಾಪಾಡಪ್ಪ ಅಂತ. ಮತ್ತೆ ಆಕಾಶದಿಂದ ಆ ಶರೀರವಾಣಿ ಬಂತು, ನೋಡು, ನೀನು ಬಚಾವಾಗಬೇಕು ಅಂದ್ರೆ, ನಿನ್ನ ಕಾಪಾಡಬೇಕು ಅಂತ ನೀನು ಹಿಡಿದಿರುವಂತ ಬಳ್ಳಿ ಕೈ ಬಿಡು, ಅಥವಾ ನೀನು ಹಿಡಿದಿರುವಂತ ಬಳ್ಳಿನ ಕಟ್ ಮಾಡು. ಈಗ ಅವನ್ಗನ್ನಿಸ್ತು, ಮೋಸ್ಟ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ನಮ್ಮ ಹಿಂದೆ ಬಂದಿದ್ದಾನೆ ಅಂತ. ಇವಂದೇ ಐಡಿಯಾ ಇದು, ಇವನ್ ಧ್ವನಿ ಇದ್ದಂಗೆ ಐತೆ, ಇವನ್ ನನ್ನ ಕೈ ಬಿಡ್ಲಿ ಅಂತ ಇಷ್ಟಪಡ್ತಾನೆ, ಒಟ್ಟಲ್ಲಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ನಾನು ಸಾಯ್ಲಿ ಅಂತ ಇಷ್ಟಪಡ್ತಾವ್ರೆ ಅನ್ಕೊಂಡು ಇವನ್ ಏನ್ ಇನ್ನೂ ಭದ್ರವಾಗಿ ಹಿಡ್ಕೊಂಡ. ಕಾದ ನಿಶಬ್ದ, ಪ್ರಶಾಂತವಾಯ್ತು, ಚಳಿ ಜಾಸ್ತಿ ಆಯ್ತು, ರಕ್ತ ಹೆಪ್ಪಗಟ್ಟಕ್ಕೆ ಶುರು ಮಾಡ್ತು. ಕ್ರಮೇಣ ಸಮಯ ಆಗ್ಮೀರ್ತು, ಬೆಳಕರಿಯಕ್ಕೆ ಶುರು ಮಾಡ್ತು. ಬೆಳಿಗ್ಗೆ ಸೈನ್ಯದ ಹೆಲಿಕಾಪ್ಟರ್ಗಳಲ್ಲಿ ಹೋಗ್ತಾ ಇದ್ವು. ಅವು ಕೆಳಗಡೆ ಇವನು ನೇತಾಡ್ತಿರೋದು ನೋಡು. ವೈರ್ಲೆಸ್ ಅಲ್ಲಿ ಬೇಸ್ ಕ್ಯಾಂಪ್ಗೆ ಹೇಳಿದ್ರು,
ಇಲ್ಲಿ ಯಾರೋ ಒಬ್ಬ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದಾನೆ, ನೇತಾಡ್ತಾ ಇದ್ದಾನೆ, ನೆಲದಿಂದ ಬರೀ 2 ಅಡಿ ಮೇಲ್ಗಡೆ ಅವನ ದೇಹ ನೇತಾಡ್ತಾ ಇದೆ. ಆಕ್ಚುಲಿ ಅವನು 2 ಅಡಿ ಮೇಲ್ಗಡೆ ನೇತಾಡ್ತಾ ಇದ್ದ. ಅಲ್ಲಿ ಮಾತಾಡಿದ್ದು ದೇವರೇ 2 ಸಲ ನಿನ್ ಕೈ ಬಿಡು ಅಂತ. ಕೈ ಬಿಟ್ರೆ ಅವನು 2 ಅಡಿ ನೆಲಕ್ಕೆ ಹೋಗಿ ತಲುಪ್ತಾ ಇದ್ದ. ಆದ್ರೆ ಅವನ ನಂಬಿಕೆ ದೇವ್ರ ಮೇಲೆ ಇದ್ರೂ ಅದು ನಾಟಕದ ನಂಬಿಕೆ ಆಗಿದ್ದೇವೆ, ದೃಢವಾದ ನಂಬಿಕೆ ಆಗಿರ್ಲಿಲ್ಲ. ಸುಳ್ಳು ಹೇಳ್ತಿದ್ದಾನೆ ಅಂತ. ಸ್ನೇಹಿತರೆ, ನಾನು ನಂಬಿಕೆ ಅಂತ ಹೇಳಿದಾಗ ನಿಮ್ಗೆ ತುಂಬಾ ಅನುಮಾನಗಳು ಬರ್ಬೋದು. ಯಾರು ನಂಬಬೇಕು ಅಂತೇಳಿ ನೋಡಿ. ನಂಬಿಕೆ ಅನ್ನೋದು ನೀವು ಯಾವ ವ್ಯಕ್ತಿನ ಸಂಪೂರ್ಣವಾಗಿ ನಂಬ್ತೀರಾ ಅವನಿಗೆ ಶರಣಾಗತರಾಗ್ಬಿಡಿ, ಸರೆಂಡರ್ ಆಗ್ಬಿಡಿ. ಅವನು ಸರೆಂಡರ್ ಆದ್ರೆ ನಿಮ್ಮ ಪ್ರತಿಯೊಂದು ಭಾವನೆಗಳು ಅವನಿಗೆ ಇನ್ನೊಂದ್ಸಲಿ ಪುನರ್ಮನನ ಮಾಡ್ಬೇಕು. ಏನಂದ್ರೆ, ಈ ವ್ಯಕ್ತಿ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾನೆ, ಈ ವ್ಯಕ್ತಿ ನನ್ನನ್ನ ದೃಢವಾಗಿ ನಂಬಿದ್ದಾನೆ, ಈ ವ್ಯಕ್ತಿಯ ಶ್ರೇಯಸ್ಸು ನನ್ನ ಶ್ರೇಯಸ್ಸು ಅಂತ ಹಿಂಗೆ ಅನ್ಸಕ್ ಶುರು ಮಾಡ್ಬೇಕು ಅವನಿಗೆ. ಅಂಥವ್ರಿಗೆ ಶರಣಾಗತರಾಗಿ. ಈ ಚಿತ್ರ ತೋರಿಸ್ತಿರೋದು ನಾನು ಮಗು ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ, ನನ್ನ ಮಗನಿಗೆ ನನ್ನ ನೆನಪಿದೆ, ನಾನು ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ನನ್ನೊಂದು ಬೆರಳು ಕೊಡ್ತಿದ್ದೆ, ಅವ್ನು ಹಿಡ್ಕೊಂತ ಇದ್ದ. ನಾನು ವೆಹಿಕಲ್ ಆ ಕಡೆ ನೋಡ್ಕೊಂಡು ಈ ಕಡೆ ನೋಡ್ಕೊಂಡು ಹಿಂದೆ 2 ಹೆಜ್ಜೆ ಮುಂದೆ 2 ಹೆಜ್ಜೆ ಎಡಕ್ಕೆ ಬಲಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಡಗಡೆ ಸ್ವಲ್ಪ ಎಡಗಡೆಗೆ ತಿರುಗಿ ಬಲಗಡೆಗೆ ತಿರುಗಿ ನಿಧಾನ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಅಲ್ಟಿಮೇಟ್ ಆಗಿ ರಸ್ತೆ ದಾಟಿದಾಗ ನಾನು ಹೆಂಗ್ ಮಾಡ್ತೀನಿ, ನನ್ನ ಮಗನೂ ಹಂಗೆ ಮಾಡ್ತಿದ್ದ. 2 ಹೆಜ್ಜೆ ಹಿಂದೆ ಹೋದ್ರೆ ಅವನು ಹಿಂದೆ ಬರ್ತಿದ್ದ, ಮುಂದೆ 2 ಹೆಜ್ಜೆ ಮುಂದೆ ಹೋದ್ರೆ ಅವನು ಮುಂದೆ ಬರ್ತಿದ್ದ, ನಾನು ಎಡಗಡೆಗೆ ಹೋದ್ರೆ ಅವನು ಎಡಗಡೆಗೆ ಬರ್ತಿದ್ದ, ನಾನು ಬಲಗಡೆಗೆ ಹೋದ್ರೆ ಅವನು ಬಲಗಡೆ ಬರ್ತಿದ್ದ. ಹಿಂಗೆ ಮಾಡಿ ರಸ್ತೆ ದಾಟಿದಾಗ ಕೊನೆಗೆ ನಮಗೆ ಬೇಕಾಗಿರುವಂತ ನಿರ್ದಿಷ್ಟವಾದ ಗುರಿ ತಲುಪಿದಾಗ ನಾನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಜವಾಬ್ದಾರಿ ಇತ್ತು. ಜವಾಬ್ದಾರಿ ಅಂತಂದ್ರೆ ನಾನು ಅಲ್ಲಿ ಇಲ್ಲಿ ಇದು ಅದನ್ನ ನೋಡ್ತಲೇ ಇದ್ದೆ. ವೆಹಿಕಲ್ ಬಂದ್ಬಿಡುತ್ತಾ ಅಂತೇಳಿ ನಿರ್ಧಾರಗಳನ್ನ ತಗೊಂತಿದ್ದೆ. ಈಗ ಎಡಗಡಿಗೆ ಹೋಗ್ಬೇಕಾ, ನಾನು ಬಲಗಡಿಗೆ ಹೋಗ್ಬೇಕಾ, ಯಾ ಕಡೆಗೆ ಹೋಗ್ಬೇಕು, ಯಾ ಕಡೆ ಹೋದ್ರೆ ಇವನಿಗೆ ಸರಿಯಾಗುತ್ತೆ ಅನ್ನೋ ನಿರ್ಧಾರಗಳು ತಗೊಂತಾ ಇದ್ದೆ. ಆದ್ರೆ ನನ್ನ ಮಗ ನನ್ನ ಬೆರಳನ್ನ ಒಂದೇ ಒಂದು ಹಿಡ್ಕೊಂಡು ಸಂಪೂರ್ಣ ಸ್ವತಂತ್ರನಾಗಿದ್ದ. ಅವನು ಏನು ಯೋಚನೆ ಮಾಡ್ತಿರ್ಲಿಲ್ಲ. ಬರೀ ಅವನು ನಾನು ಹೇಳಿದ ಕಡೆಗೆ ಹೋಗ್ತಿದ್ದ ಅಷ್ಟೇ. ಮುಂದಕ್ಕೆ ಹೋಗ್ತಿದ್ದ, ಹಿಂದಕ್ಕೆ ಹೋಗ್ತಿದ್ದ. ಇಷ್ಟು ಬಿಟ್ಟು ಅವನು ಇನ್ನೇನೇನೋ ಮಾಡ್ತಿರ್ಲಿಲ್ಲ. ಸೊ ಯಾವಾಗ್ಲೂ ನಿಮಗೆ ನಂಬಿಕೆ ಇರುವಂತ ವ್ಯಕ್ತಿ ಮೇಲೆ ದಯವಿಟ್ಟು ಅವರಿಗೆ ಶರಣಾಗತರಾಗಿ ಅಂದಿದ ತಕ್ಷಣ ನಿಮ್ಮಲ್ಲಿ ಏನ್ ಪ್ರಶ್ನೆ ಬರುತ್ತೆ ಗೊತ್ತು? ಸರ್, ಅವ್ನು ಕೈ ಕೊಟ್ಬಿಟ್ರೆ ಮಧ್ಯ, ಅವ್ನು ಮೋಸ ಮಾಡ್ಬಿಟ್ರೆ ಮಧ್ಯ. ಇವತ್ತಿನ ಫ್ರಾಡ್ ಜಗತ್ತಲ್ಲಿ ಯಾರನ್ನ ನಂಬೋದು ಸರ್? ಎಲ್ಲರೂ ಬರೀ ಮೋಸ ಮಾಡೋರು, ಇಂಥವ್ರನ್ನ ಯಾರು ನಂಬೋದು ಸರ್? ಈ ಪ್ರಶ್ನೆ ನಿಮ್ಮಲ್ಲಿ ಮೂಡಲೇಬೇಕು. ಯಾಕೆ ಅಂತಂದ್ರೆ ಶರಣಾಗತನಾಗೋಷ್ಟು ದೊಡ್ಡ ಮಟ್ಟಿಗೆ ನಂಬಿಕೆ ಉಳಿಸ್ಕೊಳ್ಳೋರು ಯಾರಿದ್ದಾರೆ ಅಂತೇಳಿ. ಇದಕ್ಕೆ ನಾನು ಆಗ್ಲೇ ನಿಮ್ಗೆ ಹೇಳಿದ್ದು, ಅನುಭವ ಬೇಕು ಅಂತೇಳಿ, ಜ್ಞಾನ ಬೇಕು ಅಂತೇಳಿ. ನಿಮಗೆ ಒಬ್ಬ ವ್ಯಕ್ತಿ ಅನುಭವ ಜ್ಞಾನ ಇವೆಲ್ಲ ಇದ್ರೂ ಒಬ್ಬ ವ್ಯಕ್ತಿಗೆ ಅವನಿಗೆ ಪುನರ್ಮನನ ಮಾಡ್ತಲೇ ಇರ್ಬೇಕು. ಏನಂದ್ರೆ, ನಾನು ನಿನ್ನನ್ನು ನಂಬಿದ್ದೀನಿ, ನಿನ್ನಿಂದನೇ ಬೆಳೀತಾ ಇದ್ದೀನಿ, ನಿನ್ನೆ ನೆರಳಲ್ಲಿದ್ದೀನಿ, ನೀನೇ ಬೆಳೆಸೋನು. ಅವಾಗ ಪ್ರತಿ ಸೋಲು ನನ್ನ ಸೋಲು ಹಾಕೊಂಡು ಹೋಗೋಕೆ ಶುರು ಮಾಡುತ್ತೆ. ಯಾಕೆ ಅಂದ್ರೆ ಶರಣಾಗತನಾದವನು ಬೆಳೆಯಕ್ಕೆ ಶುರು ಮಾಡ್ತಾನೆ. ಶರಣಾಗತಿ ಕೊಟ್ಟವನು ಯಾರು ಇಸ್ಕೊಂಡಿರ್ತಾನೆ ಅವನಿಗೆ ಜವಾಬ್ದಾರಿ ಜಾಸ್ತಿ ಹಾಕೊಂಡು ಹೋಗುತ್ತೆ. ಸೊ ಹಿಂಗಾಗಿ ನಿಮಗೆ ಏನು ನಂಬಕ್ಕಾಗ್ಲಿಲ್ಲ ಅಂದಾಗ ಯಾರಾದ್ರೂ ನಂಬಿಕೆ ಇರುವಂತಹ ವ್ಯಕ್ತಿಗಳನ್ನ ನೀವೇ ಹುಡುಕಿ ಸಮಾಜದಲ್ಲಿ ಅವ್ರಿಗೆ ಶರಣಾಗತರಾಗಿ. ಇದು ನೀವು ಮತ್ತಷ್ಟು ನಿಮ್ಮ ನಂಬಿಕೆನ ದೃಢ ಮಾಡ್ಕೋಬಹುದು. ಇದು ಒಂದು ನನ್ನ ಜೀವನದಲ್ಲಿ ನಡೆದಂತ ಇನ್ನೊಂದು ಘಟನೆ ಇದು. ಏನಂದ್ರೆ, ಕೊಪ್ಪಳಕ್ಕೆ ಹೋಗಿದ್ದೆ ನಾನು ಒಂದು JC ಇನ್ಸ್ಟಾಲೇಷನ್ಗೆ. ಸಾಮಾನ್ಯ ರಾತ್ರಿ ವಾಪಸ್ ಬಂದ್ಬಿಡೋಣ ಅಂತೇಳಿ ಕೊಪ್ಪಳದಿಂದ ನಾನು ವಾಪಸ್ ಬರ್ತಾ ಇದ್ದೆ. ಝೋನ್ 24 ನಲ್ಲಿ ಕೊಪ್ಪಳದಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ರಾತ್ರಿ ತುಂಬಾ ಲೇಟ್ ಆಗಿತ್ತು, ಮಳೆ ಬರ್ತಾ ಇತ್ತು. ಏನಾಯ್ತು, ಒಂದ್ ಕಡೆ ಒಂದು ಹಳ್ಳಿ ರಸ್ತೆ ಅದು. ನಾನೇನೋ ರಸ್ತೆ ತಪ್ಪದೆ, ನಾನು ಮೇನ್ ರೋಡ್ ಅಲ್ಲಿ ಇದ್ದ ರಸ್ತೆ ತಪ್ಪದೆ ಒಂದು ಚಿಕ್ಕ ರಸ್ತೆಗೆ ಹೋದ್ರೆ ನನ್ನ ಗ್ರಾಚಾರಕ್ಕೆ ಅಲ್ಲಿ ಕೆಸರಿನಲ್ಲಿ ನನ್ನ ವೆಹಿಕಲ್ ಗಾಡಿ ಸಿಗಾಕಂತೂ ನಾನು ಸುತ್ತಮುತ್ತ ಎಲ್ಲಾ ಕಡೆ ನೋಡ್ತಿದ್ದೆ. ನನಗಂತೂ ಇಳಿದು ನೂಕಕ್ಕಾಗಲ್ಲ. ಏನೋ ನೂಕಿದ್ರು ಒಬ್ಬ ಎಷ್ಟು ದೂರ ಗಾಡಿನೇ ಇಂಜಿನ್ ಸ್ಟಾರ್ಟ್ ಮಾಡಿ ಎಕ್ಸಲೇಟರ್ ಕೊಟ್ರೆ ಅಲ್ಲೇ ತಿರುಗ್ತಾ ಇದೆ ಚಕ್ರ, ಇನ್ನ ಊದ್ಕೊಂತ ಇದೆ, ಮುಂದಕ್ಕೆ ಹೋಗ್ತಿಲ್ಲ ಅದು. ಏನ್ ಮಾಡ್ಬೇಕು ಅಂತೇಳಿ ಒದ್ದಾಡ್ತಾ ಕೆಳಗಡೆ ಸುತ್ತ ನೋಡ್ತಿದ್ದೆ. ಏನೋ ಇದ್ದಕ್ಕಿದ್ದಂಗೆ ಆಶಾಕಿರಣ ಅನ್ನಂಗೆ ಒಬ್ಬ ರೈತ ಬರ್ತಾ ಇದ್ದಂಗೆ. ಆ ರೈತರು ನೋಡಿ, ಸಾಹೇಬ್ರು ಸ್ವಲ್ಪ ಗಾಡಿ ದುಡ್ತೀರೇನ್ರಿ ಅಂದೆ. ಒಂದ್ ಸ್ವಲ್ಪ ನುಗ್ತೀರಾ ಗಾಡಿನ ಅಂತ. ಅವ್ರಿದ್ದವರು, ನಮ್ಮಿಬ್ಬರ ಕೈಲಿ ಎಲ್ಲ ಐತೈತ್ರಿ ಸರ್, ಕರೋನ ಆಗಂಗಿಲ್ಲ ನಮ್ಮಿಬ್ಬರಿಗೆ, ತಡ್ರಿ 1 ಮಿನಿಟ್ ಒಂದು ಕೆಲಸ ಮಾಡ್ತಾನ ಅಂತೇಳಿ ಸೀದಾ ಹೋಗಿ ಅಲ್ಲೊಂದು ಹಸು ಕಟ್ಟಿದ್ದ. ಆ ಹಸು ತಗೊಂಬಂದ. ಆ ಹಸು ಏನಂತ ಬಲಶಾಲಿ ಹಸು ಏನಲ್ಲ. ತಂದ ನನ್ನ ಕಾರಿನ ಮುಂದಕ್ಕೆ ಕಟ್ಟಿ ಒಂದು ಕೋಲ್ ತಗೊಂಡು ಜೋರಾಗಿ ಕೂಗೋಕ್ ಶುರು ಮಾಡ್ದ. ಸಿಂಗ್ಯಾ ನಡಿ, ಮಲ್ಯ, ಪಕ್ಕ ನಡಿ ಸಿಂಗ್ಯಾ ನಡಿ ಮಗನ ಅಂತ ಹೊಡಿಯಕ್ ಶುರು ಮಾಡ್ದ. ಹಿಂಗೆ ಮಾಡಿ ಎಳೆದೇ ಬಿಡ್ತಿದ್ದು. ನಾನು ಎಲ್ಲ ಇವನ ಅಂತೇಳಿ ಕಾರ್ ಎಳೆದ್ಬಿಡ್ತು. ನನ್ನ ಕಾರ್ ಸಲೀಸಾಯ್ತು, ಹೋಗಂಗಾಯ್ತು. ನಾನು ಆ ರೈತನ್ ಕೇಳಿದೆ, ಅರೆ ಇದೊಂದೇ ಹಸುಗೆ ಇಷ್ಟೊಂದು ಹೆಸರ ಅಂತ. ಅವನಂದ, ಸರ್ ಈ ಹಸು ಕಣ್ ಕಾಣಿಸಲ್ಲ ಸರ್ ಅಲ್ಲ. ಸರಿಯಪ್ಪ, ಕಣ್ ಕಾಣಿಸ್ಲಿಲ್ಲ ಸರಿ ಆಯ್ತು, ಇಷ್ಟೊಂದು ಹೆಸರು ಯಾಕೆ ಹೇಳಿದೆ ಅಂದೆ.
ಸರ್ ಅದಕ್ಕೆ ಭಾವನೆ ಕೊಡ್ತಾ ಇದ್ದೆ, ನೋಡೋ ಸಿಂಗ್ಯ ಮಲ್ಯ ಪಕ್ಯ ಇವೆಲ್ಲವೂ ಇದಾವ ನಿನ್ ಜೊತೆ, ಅವೆಲ್ಲ ಎಳಿತಾ ಇದಾವ, ನೀನು ಹೇಳಿ ಅಂತ. ಈ ಹಸು ಪಾಪ ಗೊತ್ತೇ ಇಲ್ಲ, ಕಣ್ ಕಾಣಿಸಲ್ವಲ್ಲ ಇದು, ಇದೇನಂತ ಅನ್ಕಂತು, ಓ ನನ್ನ ಮಾಲೀಕ ಹೇಳ್ತಾವನೆ ಅಂತಂದ್ರೆ ಗ್ಯಾರಂಟಿ ಅವರೆಲ್ಲ ಇನ್ನ ಬಲಶಾಲಿ, ಅವ್ರಿಗಿಂತ ಜೋರಾಗಿ ಎಳಿಬೇಕು ಅಂತ ವಾಯ್ಸ್ ಹೇಳಿದ್ರೆ ಕಾರ್ ಬಂದಿತ್ತು. ಇದು ಈ ನಂಬಿಕೆಗಳಿದಾವಲ್ಲ. ಸೊ ನಂಬಿಕೆ ದ್ರೋಹ ಆದ್ರೂ ಪರವಾಗಿಲ್ಲ, ಆದ್ರೆ ಗುರಿ ತಲುಪ್ತೀವಿ. ಅದಕ್ಕೆ ಹೇಳ್ತಾರೆ ಏನಂದ್ರೆ, ಸರ್ ನಾನೊಂದು ಹನಿ ಹೋಗಿ 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 ಸಮುದ್ರದಲ್ಲಿ ಬಿದ್ರೆ ಕಳೆದೋಗ್ತೀನಲ್ಲ ಸರ್ ನಾನು, ನೋ ಪ್ರಾಬ್ಲಮ್. ನಿಮ್ಮನ್ನ ಹನಿ ಅಂತ ಕರೀಲಿಕ್ಕಿಲ್ಲ, ಆದ್ರೆ ನಿಮ್ಮನ್ನ ಸಾಗರ ಅಂತ ಕರೀತಾರೆ, ದೊಡ್ಡ ಸರೋವರ ಅಂತ ಕರೀತಾರೆ. ಸಮುದ್ರಕ್ಕೆ ಬಿದ್ದಿದ್ರಿಂದ ನೀವು ದೊಡ್ಡ ವ್ಯಕ್ತಿಯಾಗಿ ಆಚೆ ಕಡೆಗೆ ಮುಂದೆ ಬರ್ತೀರ. ಸ್ನೇಹಿತರೆ, ಇವತ್ತು ನಂದಾದ್ರೆ ನಾಳೆನೂ ನಂದು. ಇದೊಂದು ದೃಢವಾದಂತ ನಂಬಿಕೆ. ಎಲ್ಲಿ ತನಕ ನಮ್ಗೆ ನಂಬಿಕೆ ಇದೆ, ಆ ನಂಬಿಕೆ ಇರೋ ತನಕ ನಮ್ಗೆ ಯಾವತ್ತೂ ಸೋಲು ಅನ್ನೋದಿರೋದೇ ಇಲ್ಲ. We are the future. We are the future.